ಅಂದರೆ ಹ್ಯೂಮನ್ ಟೆಸ್ಟಿಂಗ್ ಇವತ್ತಿಗೂ ಅದೊಂದು ಮಾಫಿಯಾ ನಡೆಯುತ್ತೆ ಅಂತ ಹೇಳ್ತಾರೆ ಇಂಡಿಯಾದಲ್ಲಿ. ಭಾರತದ್ದೇ ಒಂದು ಕಂಪನಿ ಕ್ಲಿನಿಕಲ್ ಟ್ರಯಲ್ಸ್ ಹ್ಯೂಮನ್ಸ್ ಮೇಲೆ ಮೆಡಿಸಿನ್ಸ್ ಟ್ರೈ ಮಾಡ್ತೀವಲ್ಲ, ಬೇರೆ ದೇಶದವರೆಲ್ಲ ಇಂಡಿಯನ್ಸ್ ಮೇಲೆ ಟ್ರೈ ಮಾಡ್ತಾ ಇದ್ರು. ಇವಾಗ ಫಾರ್ಮಾದಲ್ಲೇ ಪ್ರಾಡಕ್ಟ್ಸ್ ಇಂಡಿಯಾದಿಂದ ಹೊಸ ಪ್ರಾಡಕ್ಟು ಯಾವುದೂ ಬರ್ತಿಲ್ಲ ಆಚೆ. ಬೇರೆ ಬೇರೆ ಕಂಟ್ರೀಸ್ಗೆ ಹೋದರೆ ಅವ್ರ ಪೈಪ್ಲೈನಲ್ಲಿ ಸಾವಿರಾರು ಲಕ್ಷಾಂತರ ಪ್ರಾಡಕ್ಟು, ಬಿಲಿಯನ್ ಡಾಲರ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಹೋಗುತ್ತೆ ಈ ಫಾರ್ಮಾ R&Dಯಲ್ಲಿ. ಈ ಬಾರಿಯ ಬಡ್ಜೆಟ್ ಫಾರ್ಮಸ್ಯೂಟಿಕಲ್ ಕಂಪನಿ ಅದು ನಂಬರ್ಸ್ ಥರ ಮಾತ್ರ ಇರಬಾರ್ದು, ಇನ್ ಆಕ್ಷನ್ ಏನು ಬರುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಯಾಕೆ ಅದು ಫೋಕಸ್ ಆಗ್ತಿಲ್ಲ? ಯಾವುದೋ ಒಂದು ಡ್ರಗ್ ಅಪ್ರೂವ್ ಆಗದಲ್ಲೇ ಡಾಕ್ಟರ್ಸ್ಗೆ ಬ್ರೈಬ್ ಮಾಡಿ ಸೇಲ್ ಮಾಡ್ತಾ ಇದ್ದು ಇದು ನಡೀತಾ ಇದೆ. ಇದು ಇಲ್ಲೂ ನಡೆಯುತ್ತೆ. ಡಾಕ್ಟರ್ಸ್ಗೆ ಮೆನಿ ಆಫ್ ದ ಮೆಡಿಸಿನ್ಸ್ 20 to 30% ಕಮಿಷನ್ ಡಾಕ್ಟರ್ಸ್ ಹ್ಯಾವ್. 200 ಪೇಷಂಟ್ಸ್ ಟ್ರಯಲ್ ಬೇಕಾಗಿರುತ್ತೆ ಬರೀ 50 ಜನಕ್ಕೆ ಮಾಡಿ ಬಜೆಟ್ ಉಳಿಸೋದಕ್ಕೆ. ಡೋಲೋ 650 ತೊಗೊಂಡ್ರೆ ಇಂಡಿಯಾ ಸೇಲ್ಸ್ ವರ್ಷಕ್ಕೆ 600 ಕೋಟಿ. ಇಂಟರ್ನ್ಯಾಷನಲ್ ಮಾಫಿಯಾ ಹೇಗೆ ಕೆಲಸ ಮಾಡುತ್ತೆ? ಪ್ರಪಂಚದ ಯಾವುದೇ ಮೆಡಿಸಿನ್ಸ್ ತೊಗೊಂಡ್ರು ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ನೀವು ಯಾವುದೇ ಮೆಡಿಸಿನ್ಸ್ ತೊಗೊಂಡ್ರೆ ಅದು ಹಿಂದೆ ನೋಡಿ, ಇಫ್ ಯು ಹ್ಯಾವ್ ಎನಿ ಸೈಡ್ ಎಫೆಕ್ಟ್ ಪ್ಲೀಸ್ ರಿಪೋರ್ಟ್ ಅಂತ. ವರ್ಲ್ಡ್ ಮಾಫಿಯಾ ಅಂತ ಹೇಳ್ತಾರೆ, ಹೌದಾ? ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಪ್ರತಿ ವಾರ ಒಬ್ಬ ಗಣ್ಯ ಅತಿಥಿನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ಅವರ ಜೀವನ, ಅವರ ಉದ್ಯೋಗ ಎಲ್ಲವೂ ಕೂಡ ನಿಮಗೊಂದು ದೊಡ್ಡ ಮಾರ್ಗದರ್ಶನ ಆಗುತ್ತೆ. ಇದೇ ರೀತಿಯಾದ ಹೊಸ ಹೊಸ ಪಾಡ್ಕಾಸ್ಟ್ಗಳು ಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೊಸ ಹೊಸ ಪಾಡ್ಕಾಸ್ಟ್ಗಳು ನಿಮಗೆ ನೋಟಿಫಿಕೇಶನ್ ಖಂಡಿತ ಸಿಗುತ್ತೆ. ಉದ್ಯಮ ಕ್ಷೇತ್ರ ತುಂಬ ದೊಡ್ಡ ಸಮುದ್ರದಂತಹ ಕ್ಷೇತ್ರ ಅದು. ಅದರಲ್ಲೂ ಮಹಿಳೆಯರ ಪಾರ್ಟಿಸಿಪೇಷನ್ ಇತ್ತೀಚಿನ ಡೆಕೇಡ್ಸ್ನಲ್ಲಿ ಹೆಚ್ಚಾಗಿವೆ. ಈ ಹಿಂದೆ ನಾವು ಬೆರಳೆಣಿಕೆಯಷ್ಟು ಮಹಿಳಾ ಉದ್ಯಮಿಗಳನ್ನು ನಾವು ಹೆಸರಿಸ್ತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮಹಿಳೆಯರು ಕೂಡ ಉದ್ಯಮ ಕ್ಷೇತ್ರದತ್ತ ದಾಪುಗಾಲು ಇಡ್ತಾ ಇದ್ದಾರೆ. ಅದರಲ್ಲೂ ಫಾರ್ಮಸಿ ಕ್ಷೇತ್ರ ಇದೆಯಲ್ಲ, ಇನ್ನೊಂದು ಚೂರು ಕಷ್ಟದ ಕ್ಷೇತ್ರ ಅಂತ ಹೇಳ್ತಾರೆ. ಒಂದು ಕಡೆ ಬೆಳೀತಾ ಇರುವಂತಹ ಡಿಮ್ಯಾಂಡಿನ ಜೊತೆಗೆ ಕಾಂಪಿಟೇಷನ್, ಜೊತೆಗೆ ವಿದೇಶಿ ಮಾಫಿಯಾ, ಇವೆಲ್ಲವೂ ಕೂಡ ಫಾರ್ಮಸಿ ಕ್ಷೇತ್ರದ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಆದರೆ ಇವತ್ತು ನಮ್ಮ ಜೊತೆ ಇರುವಂತಹ ಗಣ್ಯ ಅತಿಥಿ ಇದೇ ಕ್ಷೇತ್ರದಲ್ಲಿ ಎರಡೆರಡು ಕಂಪನಿಗಳನ್ನು ಮುನ್ನಡೆಸ್ತಾ ಇದ್ದಾರೆ. ಬಯೋ ಅಜೈಲ್ ಹಾಗೆ ಕೆಂಪವಿಲ್ಲೆ ಬೆವರೇಜಸ್ ಎರಡೂ ಕಂಪನಿಗಳನ್ನು ದಿಟ್ಟವಾಗಿ ಮುನ್ನಡೆಸ್ತಾ ಇರೋ ದಿವ್ಯಾ ಚಂದ್ರಾಧರ್ ಅವರು ನಮ್ಮ ಜೊತೆ ಇದ್ದಾರೆ. ದಿವ್ಯಾ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮ್ಗೆ ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎರಡೆರಡು ಕಂಪನಿಗಳನ್ನು ಮುನ್ನಡೆಸ್ತಾ ಇದ್ದೀರಾ. ಮೊದಲಿಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ನಿಮ್ಮ ಕನಸು ಇವತ್ತು ಒಂದು ಹಂತಕ್ಕೆ ಬಂದು ನಿಂತಿದೆ. ಥ್ಯಾಂಕ್ ಯು ಸೊ ಮಚ್. ಒಂದು ಹಂತಕ್ಕೆ ಬಂದು ನಿಂತಿದೆ ಅಂದರೆ ಅದು ಯಾವತ್ತೂ ಒಂದು ಹಂತಕ್ಕೆ ಬೀಳಲ್ಲ. ಯಾವಾಗಲೂ ಆಸ್ಪಿರೇಷನ್ಸ್ ಜಾಸ್ತಿ ಆಗಿ ಇನ್ನೂ ಮಾಡಬೇಕು ಅನ್ನೋದು ಜಾಸ್ತಿ ಹಂಬಲ ಇದ್ದೇ ಇರುತ್ತೆ. ಯಾವ ಆಂಟರ್ಪ್ರಿನರ್ಸ್ನೂ ಕೇಳಿ ಅವರು ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಇರಲ್ಲ. ಅವರು ಇನ್ನೂ ಎಲ್ಲೋ ದೇ ಆಲ್ವೇಸ್ ಸಿ ದ ಬೆಸ್ಟ್. ಸೊ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ಯೆಟ್? ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಬಟ್ ಇನ್ನೂ ಅಕಂಪ್ಲಿಷ್ ಮಾಡಬೇಕು ಹಂಬಲ ಕೂಡ ಇದೆ. ಯಾಕೆ? ಏನು ಕನಸು ಶುರು ಆಯಿತು? ಹೆಂಗೆ ಕನಸು ಶುರು ಆಯಿತು ನಿಮಗೆ ಅದು ಫಾರ್ಮಸಿ ಕ್ಷೇತ್ರದಲ್ಲಿ? ಸೊ ನಾನು ಬೆಳೀತಾ ಇರ್ಬೇಕಾದ್ರೆ, ನಾನು ಸ್ಕೂಲ್ಗೆ ಹೋಗ್ತಿರ್ಬೇಕಾದ್ರೆ ಆ ಟೈಮೆಲ್ಲ IT ವಾಸ್ ಎ ಬಿಗ್ ಬೂಮ್. ಅವಾಗ IT ಎಲ್ಲ ಎವ್ರಿಬಡಿ ವಲ್ ಆಪ್ಟಿಂಗ್ ಫಾರ್ ಬೀಯಿಂಗ್ ಇಂಜಿನಿಯರ್ ಅಂತ. ನಾನು PUC ಮಾಡಿದಾಗೂ ಅಷ್ಟೇ, ಎಲ್ಲ ಮ್ಯಾಕ್ಸಿಮಮ್ 90% ಆಫ್ ಪೀಪಲ್ ವರ್ ಇಂಜಿನಿಯರ್ಸ್. ಆ್ಯಂಡ್ ಇಂಜಿನಿಯರ್ಸ್ಗೆ ಮಾತ್ರ ಬೆಲೆ ಇತ್ತು, ಇಂಜಿನಿಯರ್ಸ್ಗೆ ಮಾತ್ರ ರೆಸ್ಪೆಕ್ಟ್ ಇತ್ತು. ಬೇರೆ ಯಾವುದೇ ಕೋರ್ಸ್ ತೊಗೊಂಡ್ರು ಅದು ಲೆಕ್ಕಕ್ಕಿಲ್ಲ ಅನ್ನೋ ಪರಿಸ್ಥಿತಿಲಿತ್ತು. ಆ ಟೈಮಲ್ಲಿ ಬಯೋಟೆಕ್ ಅನ್ನೋ ಇಂಡಸ್ಟ್ರಿ ಆಗಿನ್ನೂ ಶುರುವಾಯಿತು ಅಂತ ಹೇಳಿಲ್ಲ, ಅವಾಗಿನ್ನೂ ಬೆಳೀತಾ ಇತ್ತು. ಆವಾಗ ಬಯೋಕಾನ್ ಅನ್ನೋದು ಸ್ಟಾರ್ಟ್ ಆಗಿತ್ತು. ಕಿರಣ್ ಮಜುಮ್ದಾರ್ ಶಾ ಅವರು ಕೂಡ ಅವಾಗಿನ್ನೂ ಗ್ರೋತ್ ಫೇಸಲ್ಲಿದ್ದು, ಡೆವಲಪ್ಮೆಂಟ್ ಸ್ಟೇಜಲ್ಲಿದ್ದು. ಆ ಟೈಮಲ್ಲಿ ನನಗನ್ನಿಸ್ತು ಎಲ್ಲರೂ ಮಾಡೋ ಹಾಗೆ ನನಗೂ ಇಂಜಿನಿಯರ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ನನಗೆ ಫಿಸಿಕ್ಸು, ಮ್ಯಾಥ್ಸು ಅದೆಲ್ಲ ತುಂಬ ಇಷ್ಟ ಇರಲಿಲ್ಲ. ನನಗೆ ಸೈನ್ಸ್ ಮೇಲೆ ತುಂಬ ಒಲವಿತ್ತು. ಆದ್ದರಿಂದ ನಾನು ಏನೇ ಮಾಡೋದು ನಾನು ಸೈನ್ಸಲ್ಲೇ ಮಾಡಬೇಕು ಅಂತ. ಮತ್ತು ನಾನು ಕ್ಲಿಯರ್ ಆಗಿದೆ, ಸೈನ್ಸಲ್ಲೇ ಮಾಡಿದ್ರು ನಾನು ಬಿಸ್ನೆಸ್ ಫೀಲ್ಡಿಗೆ ಬರಬೇಕು ಅಂತ, ಬಿಸ್ನೆಸ್ ವುಮನ್ ಆಗಬೇಕು ಅಂತ ಡಿಸೈರ್. ಸೊ ಬೇಸಿಕ್ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ, ಐ ಆಮ್ ಮಾಸ್ಟರ್ಸ್ ಇನ್ ಬಯೋಕೆಮಿಸ್ಟ್ರಿ ಕೂಡ ಮಾಡಿದ್ದೇನೆ. ಸೊ ಬೇಸಿಕ್ ಡಿಗ್ರಿ ತೊಗೊಂಡು ಸೊ MBA ಕೂಡ ಮಾಡಿದೆ ನಾನು. ಸೊ ಬಿಸ್ನೆಸ್ ನಾಲೆಜ್ ವಿತ್ ಸೈನ್ಸ್ ನಾಲೆಜ್ ಎರಡು ಮಿಕ್ಸ್ಚರ್ ಅಗತ್ಯ ಇದೆ ಅಂತ. ಸೊ ದಟ್ ವಾಸ್ ಮೈ ಡ್ರೀಮ್, ಸೈನ್ಸ್ ಫೀಲ್ಡಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ. ಯಾವುದೇ ಒಂದು ಉದ್ಯಮ ಶುರು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಪ್ರಿಪ್ರೇಷನ್ ಬೇಕಾಗುತ್ತೆ. ಆದರೂ ಫಾರ್ಮಸ್ಯೂಟಿಕಲ್ ಕಂಪನಿ ಅಂತ ಹೇಳಿದ್ರೆ ಇನ್ನೊಂದಷ್ಟು ಹೆಚ್ಚಿನ ಜವಾಬ್ದಾರಿಗಳಿರುತ್ತೆ. ಹೆಂಗೆ ಶುರು ಮಾಡಿದ್ರಿ ನೀವು? ಅಂದರೆ ಏನು ನಿಮ್ಮನ್ನು ಪ್ರೇರೇಪಣೆ ಮಾಡ್ತು? ಆ್ಯಂಡ್ ಫಂಡಿಂಗ್ ತುಂಬ ಮುಖ್ಯ. ಒಂದು ಉದ್ಯಮ ಶುರು ಮಾಡಬೇಕು ಅಂದರೆ ತುಂಬ ದೊಡ್ಡ ಫಂಡಿಂಗ್ ಬೇಕಾಗುತ್ತೆ. ಸೀಡ್ ಫಂಡಿಂಗ್ ಮೂಲಕ ನೀವು ಉದ್ಯಮ ಶುರು ಮಾಡಿದ್ರಿ. ಹೆಂಗೆ ಶುರು ಆಯಿತು? ಸೊ ನಾನು ಮಾಸ್ಟರ್ ಡಿಗ್ರಿ ಮಾಡಬೇಕಾದ್ರೆ ನಾನು ಪಾರ್ಟ್ ಟೈಮ್ ಜಾಬ್ಸ್ ಮಾಡ್ತಾಯಿದ್ದೆ ಸ್ಮಾಲ್ ಕಂಪ್ನೀಸಲ್ಲಿ. ಆಫ್ಟರ್ನೂನ್ ಆದಮೇಲೆ ಟೈಮ್ ಇರ್ತಿತ್ತಲ್ಲ, ವೈ ಟು ವೇಸ್ಟ್ ದಟ್ ಟೈಮ್ ಅಂತ ಪಾರ್ಟ್ ಟೈಮ್ ಜಾಬ್ಸ್ ಮಾಡ್ತಾಯಿದ್ದೆ. ಆವಾಗ ಒಂದು ಸ್ಮಾಲ್ ಸ್ಟಾರ್ಟಪ್ ಕಂಪ್ನಿಗಳ ಜೊತೆ ಆಫ್ಟರ್ನೂನ್ಸ್ ಹೋಗಿ ಅಲ್ಲೇನಾದರೂ ಹೆಲ್ಪ್
ಬೇಕಾದ್ರೆ ಮಾಡ್ತಿದ್ದೆ. ಅವಾಗ ನನಗೆ ಐಡಿಯಾ ಬಂತು ಹೌ ಅ ಕಂಪ್ನಿ ರನ್ಸ್ ಅನ್ನೋದು. ಆಮೇಲೆ ಕೂಡ ನಾನೊಂದು ಎರಡು ಕಂಪ್ನಿನಲ್ಲಿ ಒಂದು 3 ವರ್ಷ ಕೆಲಸ ಮಾಡಿದೆ. ಅವಾಗ ಒಂದು ಐಡಿಯಾ ಬಂತು ಹೇಗೆ ಕಂಪ್ನಿ ನಡೆಯುತ್ತೆ, ಯಾವ ಥರ ಬಿಸ್ನೆಸ್, ನಾನು US ಬಿಸ್ನೆಸ್ ಹ್ಯಾಂಡಲ್ ಮಾಡ್ತಾಯಿದ್ದೆ ಬೇರೆ ಕಂಪ್ನಿಯಲ್ಲೂ, ಯಾವ ಥರ ಐಡಿಯಾ. ಆವಾಗ ಒಂದು ಸ್ವಲ್ಪ ಜನಗಳ ಪರಿಚಯ, ನೆಟ್ವರ್ಕ್ ಆಗುತ್ತೆ. ಈ ಥರ ಎಲ್ಲ ನನ್ನ ಫೌಂಡೇಶನ್ನ ಸ್ಟ್ರಾಂಗ್ ಮಾಡಿಕೊಂಡು ಆಮೇಲೆ ನಾನು ಕಂಪ್ನಿನ ಸ್ಟಾರ್ಟ್ ಮಾಡಿದೆ. ಎಲ್ಲ ಉದ್ಯಮ ಸ್ಟಾರ್ಟ್ ಮಾಡೋದಕ್ಕೂ ದುಡ್ಡು ಬೇಕೇ ಬೇಕು ಅನ್ನೋದು ಸುಳ್ಳು ಆ್ಯಕ್ಚುಲಿ. ಹೌದಾ? ಹೌದು. ನಾನು ಸ್ಟಾರ್ಟ್ ಮಾಡಿದಾಗ ಜಸ್ಟ್ 20,000 ರೂಪಾಯಿ ಕಂಪ್ನಿ ರಿಜಿಸ್ಟ್ರೇಷನ್ ಮಾಡಿ ನನಗೆ ಗೊತ್ತಿರೋ ಅಂಥವ್ರು ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿದೆ. ನಾನು ಈ ಥರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನನಗೆ ನೀವು ಫಸ್ಟ್ ಪ್ರಾಜೆಕ್ಟ್ ಕೊಡ್ತೀರಾ ಅಂತ ಕೇಳಿದೆ. ಓಕೆ. ಸೊ ಅದ್ರಲ್ಲಿ 10 ಜನ ರಿಜೆಕ್ಟ್ ಮಾಡೋದು, ಒಬ್ಬರು ಓಕೆ ಟ್ರೈ ಮಾಡಿ, ನಾನು ನಮ್ಮ MD ಜೊತೆ ಮಾತಾಡಿ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಆ ಒಂದು ಕಾನ್ಫಿಡೆನ್ಸ್ ಯಾರೋ ಒಬ್ಬರು ಕೊಟ್ರಲ್ಲ, ಅಲ್ಲಿಂದ ತೊಗೊಂಡೋಯ್ತು. ಆ ಪ್ರಾಜೆಕ್ಟಿಂದ ಬಂದಿದ್ದ ದುಡ್ಡಲ್ಲಿ ನಾನು ಫರ್ದರ್ ಎಕ್ಸ್ಪ್ಯಾನ್ಷನ್ ಮಾಡ್ಕೊತಾ ಹೋದೆ. ಓಕೆ. ಅಂದರೆ ಈಗ ಮೊದಲೇ ನಿಮಗೊಂದು ಕ್ಲಾರಿಟಿ ಇತ್ತು, ನಾನು ಉದ್ಯಮನೇ ಶುರು ಮಾಡೋದು, ನಾನು ಕೆಲಸ ಮಾಡ್ತಿದ್ದೀನಿ ಆದರೆ ಸಂಬಳಕ್ಕಲ್ಲ, ಎಕ್ಸ್ಪೀರಿಯನ್ಸಿಗೆ ಅಂತ. ಎಕ್ಸ್ಪೀರಿಯನ್ಸಿಗೆ ನಮ್ಮ ಇಂಡಸ್ಟ್ರಿಲಿ ಯಾರ್ಯಾರಿದೆ ಅನ್ನೋ ನೆಟ್ವರ್ಕ್ ಬೆಳೆಸ್ಕೊಳ್ಳೋದಕ್ಕೆ, ಯಾವ ಥರ ಇಂಡಸ್ಟ್ರಿ ನಡೆಯುತ್ತೆ ಅನ್ನೋದೊಂದು ನಾಲೆಡ್ಜ್ ಪಡ್ಕೊಳ್ಳೋಕ್ಕೆ, ನಾಟ್ ಫಾರ್ ಸ್ಯಾಲರಿ. ಓಕೆ. ಅಂದರೆ ಇವಾಗ ದುಡ್ಡು ತುಂಬ ಜಾಸ್ತಿ ಇರಬೇಕು ಒಂದು ಉದ್ಯಮ ಶುರು ಮಾಡಬೇಕು ಅಂತೇನಿಲ್ಲ. ಹಾಗೇನಿಲ್ಲ. ನೀವು ಮನಸ್ಸು ದೃಢವಾಗಿ ಮಾಡ್ಕೊಂಡು ನಾನು ಏನೋ ಒಂದು ಮಾಡಬೇಕು ಅಂತ ಡಿಸೈಡ್ ಮಾಡಿದೆ, ಖಂಡಿತವಾಗಿ ಶುರು ಮಾಡ್ಬೋದು. ಬಟ್ ನಾನು 2ನೇ ಕಂಪ್ನಿ ಇಟ್ಸ್ ಇನ್ವೆಸ್ಟರ್ಸ್, ನಾನು ಇನ್ವೆಸ್ಟ್ ಮಾಡೀನಿ, ಬೇರೆ ಇನ್ವೆಸ್ಟರ್ಸ್ ಇದೆ. ಬಟ್ ಮೊದಲನೇ ಕಂಪ್ನಿ ನಾನು ಯಾವ ಇನ್ವೆಸ್ಟರ್ಸ್ನೂ ಇನ್ವಾಲ್ವ್ ಮಾಡಿಲ್ಲ. ನನ್ನ ಸಣ್ಣ ಇನ್ವೆಸ್ಟ್ಮೆಂಟ್ ಏನಿದೆ ಅದನ್ನೇ ಹಾಕಿ ಮಾಡಿದ್ದೀನಿ. ಅದು ಆಲ್ಮೋಸ್ಟ್ 9 ಇಯರ್ಸಿಂದ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಅದು ತುಂಬ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ. ಓಕೆ. ಉದ್ಯಮಿಗಳು, ಬಿಸ್ನೆಸ್ ಮ್ಯಾನ್ಗಳು ಎಲ್ಲರೂ ತುಂಬ ಎತ್ತರಕ್ಕೆ ಬೆಳೆದವರು ಬಗ್ಗೆ ತುಂಬ ಜನ ಮಾತಾಡ್ತಾರೆ. ಅಂದರೆ ಅಕಾಡೆಮಿಕ್ಸಲ್ಲಿ ಅವ್ರೇನು ಅಷ್ಟೊಂದು ಆ್ಯಕ್ಟಿವ್ ಇರಲಿಲ್ಲ, ಬಟ್ ಅವರ ಬ್ರೈನ್ ಜೋರಾಗಿ ಓಡ್ತಾ ಇತ್ತು ಅಂತ. ನಿಮ್ಮ ಅಕಾಡೆಮಿಕ್ಸ್ ಹೇಗಿದ್ವು? ನನ್ನ ಅಕಾಡೆಮೀಸ್ ಲೈಕ್ ಐ ವಾಸ್ ಆ್ಯಾವ್ರೇಜ್ ಸ್ಟೂಡೆಂಟ್. 60 to 70% ಸ್ಟೂಡೆಂಟು. ನನಗೆ ಓದೋದಕ್ಕಿಂತ ಮೋರ್ ನೆಟ್ವರ್ಕಿಂಗ್ ವಿತ್ ಪೀಪಲ್, ಬೇರೆ ಥರ ನಾಲೆಜ್, ಹೊರಗಡೆ ನಾಲೆಜ್ ತಿಳ್ಕೊಬೇಕು ಅನ್ನೋ ಆಸಕ್ತಿ ತುಂಬ ಇತ್ತು. ಆವಾಗ ಕೂಡ MSME ಸೆಕ್ಟರಿಂದ ಆಂಟ್ರಪ್ರಿನರ್ಶಿಪ್ ಟ್ರೈನಿಂಗ್ ಮಾಡ್ತಾಯಿದ್ಲು MSc ಸ್ಟೂಡೆಂಟ್ಸ್. ನಾನು ಸ್ಟೂಡೆಂಟ್ ಆಗಿದ್ದಾಗೆ ಆಂಟ್ರಪ್ರಿನರ್ಶಿಪ್ ಟ್ರೈನಿಂಗ್ ತೊಗೊಂಡಿದ್ದೆ, ಫ್ರೀ ಟ್ರೈನಿಂಗ್. ಅದು ಗೌರ್ಮೆಂಟಿಂದ ಫ್ರೀ ಟ್ರೈನಿಂಗು, ಬೇರೆ ಕಂಪ್ನಿ ಕರ್ಕೊಂಡೋಗಿ ಈ ಥರ ನಡೀತಿದೆ ಅಂತ ತೋರಿಸ್ತಾ ಇದ್ದು. MSME ರಾಜಾಜಿನಗರಲ್ಲಿ ಟ್ರೈನ್ ಮಾಡೋದು, ಯಾವ ಥರ ಆಂಟ್ರಪ್ರಿನರ್ಸ್ ಆಗಬೇಕು ಅಂತ. ಸೊ ಐ ಥಿಂಕ್ ಇರೋವಂಥ ನಾವು ಸೌಲಭ್ಯಗಳು ನಮ್ಮ ಸುತ್ತ ಕಣ್ತೆರೆ ನೋಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲಾಟ್ ಆಫ್ ಆಪರ್ಚುನಿಟೀಸ್ ಇದೆ. ಈಗಲೂ ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಸೀಡ್ ಗ್ರ್ಯಾಂಟ್ ಅಂತ ಇದೆ, ಗ್ರ್ಯಾಂಟ್ ಫಂಡ್ ಅಂತ. ಗ್ರ್ಯಾಂಟ್ ಅಂದರೆ 50 ಲಕ್ಷ ರೂಪಾಯಿ ಫಂಡಿಂಗು. ನೀವು ಅದನ್ನ ಸಾಲದ ರೂಪದಲ್ಲಿ ಗೌರ್ಮೆಂಟ್ ಕೊಡುತ್ತೆ ಅಪ್ರೂವ್ ಆದರೆ. ನಿಮಗೆ ಸಾಲ ಬೇಡ ಅಂದರೆ 20 ಲಕ್ಷ ರೂಪಾಯಿ, ನಿಮ್ಮ ಐಡಿಯಾ ಏನಾರು ಅಪ್ರೂವ್ ಆದರೆ 20 ಲ್ಯಾಕ್ ರುಪೀಸ್ ನಾನ್ ರಿಫಂಡಬಲ್ ಮನಿ ಸ್ಟಾರ್ಟಪ್ ಇಂಡಿಯಾಯಿಂದ ಸಿಗುತ್ತೆ. ಸೊ ಅಗೇನ್ ಪ್ಲೀಸ್ ಅದನ್ನು ಇನ್ನೊಂಚೂರು ಎಲಾಬ್ರೇಟ್ ಮಾಡ್ತೀರಿ? ಎಸ್. ಸ್ಟಾರ್ಟಪ್ ಇಂಡಿಯಾದಲ್ಲಿ ರಿಜಿಸ್ಟರ್ ಆದ ಕಂಪ್ನಿಗಳು, ಪ್ರೈವೇಟ್ ಲಿಮಿಟೆಡ್, LLPs, ಪಾರ್ಟ್ನರ್ಶಿಪ್, ಎನಿ ಕಂಪ್ನೀಸ್ ಸ್ಟಾರ್ಟಪ್ ಇಂಡಿಯಾದಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಸರ್ಟಿಫಿಕೇಟ್ ತೊಗೊಂಡವರು ಸ್ಟಾರ್ಟಪ್ ಇಂಡಿಯಾ ಸ್ಕೀಮ್ ಪ್ರಕಾರ ಅದರಲ್ಲೊಂದು ಪಾಲಿಸಿ ಇದೆ, ಸೀಡ್ ಫಂಡ್ ಗ್ರಾಂಟ್ ಅಂತ. ಸೀಡ್ ಫಂಡ್ ಅಂದರೆ ನಿಮಗೆ 20 ಲಕ್ಷ ರೂಪಾಯಿ ನೀವು ವಾಪಸ್ಸು ತಿರುಗಿ ಕೊಡೋಂಗಿಲ್ಲ. ನಿಮ್ಮ ಐಡಿಯಾ, ನಿಮ್ಮ ಇನೋವೇಷನ್ ಏನಾದರೂ ಆ ಕಮಿಟಿಗೆ ಇಷ್ಟ ಆದರೆ ಆ 20 ಲಕ್ಷ ರೂಪಾಯಿ ನಿಮಗೆ ನಾನ್ ರೀಫಂಡಬಲ್ ಮನಿ ನಿಮಗೆ ಕೊಡ್ತಾರೆ. ಅಂದರೆ ಇನೋವೇಟಿವ್ ಇರಬೇಕು. ಎಕ್ಸಾಂಪಲ್, ಇನೋವೇಟಿವ್ ಯಾವುದೋ ಒಂದು ಹೊಸ ಟೆಕ್ನಾಲಜಿ, ಯಾವುದೋ ಹೊಸ ಇನೋವೇಷನ್ ಇದ್ರೆ ಸಿಗುತ್ತೆ. ಹಾಗೂ 50 ಲ್ಯಾಕ್ಸ್ ಕೂಡ ಗ್ರ್ಯಾಂಟ್ ಮನಿ ಅಂತ ಬರುತ್ತೆ. ಅದು ನೀವು ವಾಪಸ್ ಕೊಡಬೇಕಾಗಿ ಬರುತ್ತೆ. ಬಟ್ ಇಮಿಡಿಯೇಟ್ಲಿ ನಿಮಗೆ ಸಪೋರ್ಟ್ ಥರ ಸಿಗುತ್ತೆ, ಲೋ ಇಂಟ್ರೆಸ್ಟ್ ಲೋನ್ ಥರ ಸಿಗುತ್ತೆ. ಸೊ ಈ ಥರ ಒಂದು ತುಂಬ ಆಪರ್ಚುನಿಟೀಸ್ ಇದೆ. ಫಾರ್ ಎಕ್ಸಾಂಪಲ್ ಗೋಲ್ಡ್ಮನ್ ಸ್ಯಾಕ್ಸ್ ಅಂತ ದೊಡ್ಡ MNC ಕಂಪ್ನಿ ಕೂಡ, ನಾನು ಕೂಡ ಆ ಟ್ರೈನಿಂಗ್ ತೊಗೊಂಡೆ. ಯಾರು ಆಗಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾರೋ ನೆಕ್ಸ್ಟ್ ಲೆವೆಲ್ ದೊಡ್ಡ ಮಟ್ಟದಕ್ಕೆ ಬೆಳೆಯೋದಕ್ಕೆ 3 months ಆಫ್ ಟ್ರೈನಿಂಗ್ ವಿತ್ ಆಲ್ ದ ಬಿಗ್ ಪ್ರೊಫೆಷ್ನಲ್ಸು, ಟ್ರೈನರ್ಸು ಕೊಡ್ತಾರೆ. ನೀವು ನೆಕ್ಸ್ಟ್ ಲೆವೆಲ್ಗೆ, ಇವಾಗ ನೀವು 10 ಕೋಟಿ ಮಾಡ್ತಿದ್ರೆ 100 ಕೋಟಿ ಹೆಂಗೆ ಮಾಡೋದು ಅಂತ, ಇದಕ್ಕೆ ನೀವು 1 ನಯಾ ಪೈಸೆ ಖರ್ಚು ಮಾಡೋಂಗಿಲ್ಲ. ಅವರ CSR ಫಂಡಿಂದ ಕೊಡ್ತಾರೆ. ಸೊ ಈ ಥರದೊಂದಿದೆ. ಆಮೇಲೆ ಲಾಟ್ ಆಫ್ ಸಬ್ಸಿಡೀಸ್ ಇದೆ. ಸಬ್ಸಿಡೀಸ್ ಬಗ್ಗೆ ಇವತ್ತು ನಾವು ಮಾತಾಡ್ತಿದ್ದೀವಿ, ಹಾಗಾಗಿ ಕೇಳ್ತೀವಿ. ಇವಾಗ ಒಬ್ಬ ಮಹಿಳಾ ಉದ್ಯಮಿ ಆಗಬೇಕು ಅಂತ ಅಂದ್ಕೊಳ್ತಾ ಇರೋರಿಗೆ ಸರ್ಕಾರದ ಮಟ್ಟದಲ್ಲಿ ಸಬ್ಸಿಡಿ ಸಿಗುವಂತಹ ಯೋಜನೆಗಳು ಯಾವ್ಯಾವುದಿದೆ, ಯಾವ್ಯಾವ ಕ್ಷೇತ್ರಕ್ಕಿದೆ? ಫಾರ್ ಎಕ್ಸಾಂಪಲ್ ಇವಾಗ ಕರ್ನಾಟಕಕ್ಕೆ ತೊಗೊಂಡ್ರೆ ಎಲಿವೇಟ್ ಅನ್ನೋ ಒಂದು ಪಾಲಿಸಿ ಇದೆ. ಎಲಿವೇಟ್ ಪಾಲಿಸಿಯಲ್ಲಿ ಪ್ರತಿ ವರ್ಷ
ಆಲ್ಮೋಸ್ಟ್ 50-100 ಉದ್ಯಮಿಗಳಿಗೆ 50 ಲ್ಯಾಕ್ ರುಪೀಸ್ ನಾನ್ ರಿಫಂಡ್, ಐ ಮೀನ್ ನೀವು ವಾಪಸ್ ಕೊಡೋಂಗಿಲ್ಲ ಅದು ಗೌರ್ಮೆಂಟ್ಗೆ. 50 ಲ್ಯಾಕ್ ರುಪೀಸ್ ಫಂಡ್ಸ್ ಕೊಡ್ತಾ ಇದ್ದಾರೆ. ಅದು ನಿಮ್ಮ ಐಡಿಯಾಸ್, ಚೆನ್ನಾಗಿರೋ ಐಡಿಯಾಸು, ಈವನ್ ಸರ್ವಿಸ್ ಇಂಡಸ್ಟ್ರಿ ಆಗಲಿ, ಇನ್ನು ಯಾವುದೇ ಇಂಡಸ್ಟ್ರಿ ಆಗಲಿ, ಎವ್ರಿ ಇಯರ್ ಆಲ್ಮೋಸ್ಟ್ 50-100 ಜನ 50 ಲಕ್ಷ ರೂಪಾಯಿ ತೊಗೋತಾ ಇದ್ದಾರೆ. ಇವಾಗ ರೀಸೆಂಟ್ಲಿ ಅದನ್ನು 50 ಲಕ್ಷದಿಂದ 1 ಕೋಟಿ ಮಾಡಿದ್ದಾರೆ. ಸೊ ಈ ಥರ ಕರ್ನಾಟಕದಲ್ಲಿರೋ, ಅದು ಕರ್ನಾಟಕ ರಿಜಿಸ್ಟರ್ಡ್ ಕಂಪ್ನಿ ಆಗಿರಬೇಕು. ಇದು ತುಂಬ ವರ್ಷಗಳಿಂದ ನಡೀತಾ ಇದೆ. ಆಲ್ಮೋಸ್ಟ್ ಐ ಥಿಂಕ್ 7-8 ಇಯರ್ಸ್ ಇರ್ಬೋದು, ನಂಗೆ ಕರೆಕ್ಟಾದ ನಂಬರ್ ಗೊತ್ತಿಲ್ಲ. ಬಟ್ ಈ ಎಲಿವೇಟಿಂದ ತುಂಬ ಜನ ಆಂಟ್ರಪ್ರಿನರ್ಸು, ನನಗೆ ಗೊತ್ತಿರೋ ಆಂಟ್ರಪ್ರಿನರ್ಸ್ಗೂ ತುಂಬ ಬೆನಿಫಿಟ್ ಆಗಿದೆ. ಬಿಕಾಸ್ 50 ಲ್ಯಾಕ್ಸ್ ಇಸ್ ಎ ಬಿಗ್ ಮನಿ ಸ್ಟಾರ್ಟ್ ಮಾಡೋರಿಗೆ. ಇಸ್ ಇಟ್ ಅ ನ್ಯೂ ಇನೋವೇಷನ್ ಅಥವಾ ಈಗ ಆಲ್ರೆಡಿ ಇರೋ ಉದ್ಯಮನ ಈಗ ನಾನೇನೋ ಹೊಸದಾಗಿ ಇನೋವೇಟ್ ಮಾಡಿದ್ದೀನಿ ಅದನ್ನು ಉದ್ಯಮವಾಗಿ ಕನ್ವರ್ಟ್ ಮಾಡ್ತೀನಿ ಅಂತನಾ, ಅಥವಾ ಈಗಾಗಲೇ ಇದೆ ಲೈಕ್ ಸರ್ವಿಸ್ ಸೆಕ್ಟರ್ ಅಥವಾ ಮತ್ತೊಂದು ಮಗದೊಂದು ಫಾರ್ಮಸ್ಯೂಟಿಕಲ್ ಅಲ್ಲಿ ಹೀಗೇನೋ ಮಾಡ್ತಿದ್ದೀನಿ ಅಂತ? ಹೇಗದು ಅಂದ್ರೆ ಇವಾಗ ನಾವು ನಮ್ಮ ಪ್ರಾಜೆಕ್ಟ್ ಓಕೆ ಆಗಬೇಕು ಅಂದ್ರೆ ಏನಾಗಿರ್ಬೇಕು ಅದು? ಸೊ ನ್ಯೂ ಉದ್ಯಮಕ್ಕೆ ಜಾಸ್ತಿ ಒತ್ತು ಕೊಡ್ತಾರೆ, ನ್ಯೂ ಇನೋವೇಷನ್ಗೆ ಜಾಸ್ತಿ ಒತ್ತು ಕೊಡ್ತಾರೆ. ನೀವು ಆಗಲೇ ಉದ್ಯಮ ನಡೆಸ್ತಿದ್ರೆ ಅಲ್ಲಿ ಇನೋವೇಟಿವ್ ಆಗಿ ಬೇರೆ ಏನೋ ಒಂದು ಇಂಟ್ರೊಡ್ಯೂಸ್ ಏನಾದರೂ ಮಾಡ್ತಾ ಇದ್ದೀರಾ, ಆ ಐಡಿಯಾ, ಆ ಟೆಕ್ನಾಲಜಿನ ನೀವು ಪ್ರೆಸೆಂಟ್ ಮಾಡಬೇಕಾಗಿ ಬರುತ್ತೆ. ತುಂಬ ಜನ ಸ್ಟಾರ್ಟಪ್ಸಿಗೆ ಸಿಕ್ಕಿದೆ, ಬಿಯಾಂಡ್ ಬ್ಯಾಂಗ್ಳೂರ್ ಸ್ಟಾರ್ಟಪ್ಸ್ಗೂ ಸಿಕ್ಕಿದೆ. ಬಿಯಾಂಡ್ ಬ್ಯಾಂಗ್ಳೂರ್ ಅಂದರೆ ಬೆಂಗಳೂರು ಬಿಟ್ಟು ಈಗ ತುಮಕೂರು, ದಾವಣಗೆರೆ, ಕಲಬುರ್ಗಿ ಈ ಥರ ಬೇರೆ ಬೇರೆ ಸಿಟಿನಲ್ಲಿರೋರಿಗೆ ಎಸ್ಪೆಷಲಿ ಆ ಸ್ಕೀಮು ಅವ್ರಿಗೆ ಮಾತ್ರ ರಿಸರ್ವ್ಡು. ಬಿಕಾಸ್ ಬೆಂಗಳೂರಲ್ಲಿರೋರು ಜಾಸ್ತಿ ಕಾಂಪಿಟೇಷನ್ ಹೈ ಇರುತ್ತೆ, ಬಿಕಾಸ್ ಇಟ್ ಇಸ್ ಅ ಸ್ಟಾರ್ಟಪ್ ಹಬ್. ಬಟ್ ಇಲ್ಲಿರೋರ ಜೊತೆ ಅಲ್ಲಿರೋರು ಕಾಂಪೀಟ್ ಮಾಡೋದು ಸರಿಯಲ್ಲ ಅಂದ್ಬಿಟ್ಟು ಎಕ್ಸ್ಕ್ಲೂಸಿವ್ಲಿ ಬಿಯಾಂಡ್ ಬ್ಯಾಂಗ್ಳೂರ್ ಇರೋರಿಗೆ ಕೂಡ 50 ಲ್ಯಾಕ್ ರುಪೀಸ್ ಸೆಪ್ರೇಟ್, ಅವ್ರದೇ ಸೆಪ್ರೇಟ್ ಸ್ಕ್ರೀನಿಂಗ್ ನಡೆಯುತ್ತೆ, ಅವ್ರದೇ ಸೆಪ್ರೇಟ್ ಒಂದು ಇದು ಶಾರ್ಟ್ ಲಿಸ್ಟ್ ಮಾಡ್ತಾರೆ. 50 ಲ್ಯಾಕ್ ರುಪಿ ಹಂಚಿಕೆನಾ ಒಬ್ಬರಿಗೆ? ಒಬ್ಬರಿಗೆ 50 ಲ್ಯಾಕ್ ರುಪೀಸ್. ಸೊ ಅದು ನಮ್ಮ ಪ್ಲಾನಿಂಗ್ ಮತ್ತೆ ನಮ್ಮ ಪ್ರಿಪರೇಷನ್ ಹಾಗೆ ಇರಬೇಕಾಗುತ್ತೆ. ಹೌದು. ತುಂಬ ಜನಕ್ಕೆ ಅವೇರ್ನೆಸ್ ಇಲ್ಲ ಇದ್ರ ಬಗ್ಗೆ. ಖಂಡಿತವಾಗೂ ಅವೇರ್ ಮಾಡ್ಕೋಬೇಕು. ಇದೆಲ್ಲ ಸ್ಕೀಮ್ಗೂ ಅವೈಲೇಬಲ್ ಇದೆ. ಇದು ಒಂದು ಸ್ಕೀಮ್. ಅಲ್ಲ, ತುಂಬಾ ಕಷ್ಟ ಅಂತಾರಲ್ಲ ಆ ಸ್ಕೀಮ್ನೆಲ್ಲ ತಗೊಳ್ಳೋದು. ಇಲ್ಲ, ಯಾಕಂದ್ರೆ ಇವತ್ತಿಗೂ ನಮ್ಮಲ್ಲಿ ಒಂದು ನಿಮಗೆ ಗೊತ್ತೇ ಇದೆ, ಸರ್ಕಾರದಲ್ಲಿ ಒಂದು ಕೆಲಸ ಆಗಬೇಕು ಅಂತ ಹೇಳಿದ್ರೆ, ಒಂದಕ್ಕೆ ಓಕೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಲಂಚ ಕೊಡಬೇಕು ಅಂತನೋ ಮತ್ತೊಂದು ಮಗದೊಂದು ಹಾಗೆ ತುಂಬ ಕಾಡ್ತಾರೆ, ತುಂಬ ಓಡಾಡಿಸ್ತಾರೆ, ಕೈಗೆ ಸಿಗಲ್ಲ. ನಮ್ಮಂಥವ್ರಿಗೆಲ್ಲ ಸರ್ಕಾರದ ಈ ಸ್ಕೀಮ್ಸ್ ಎಲ್ಲ ಅಂತ ಅಂತಾರೆ. ಡಿಫಿಕಲ್ಟ್ ಅದು? ನೋ, ಎಸ್ಪೆಷಲಿ ಎಲಿವೇಟ್ ಸ್ಕೀಮು. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಒನ್ ಆಫ್ ದ ಜ್ಯೂರಿ ಆಗಿದೆ ಈ ಸ್ಕೀಮ್ಗೆ. ಇದರಲ್ಲಿ 1% ಕರಪ್ಷನ್ ಇಲ್ಲ, ಬಿಕಾಸ್ ದಿಸ್ ಇಸ್ ಎಕ್ಸ್ಕ್ಲೂಸಿವ್ಲಿ ಟು ಸಪೋರ್ಟ್ ಆಂಟ್ರಪ್ರಿನರ್ಸ್. ಈ ಸ್ಕೀಮಲ್ಲಿ 0.1% ಕರಪ್ಷನ್ ನಾನು ನೋಡೇ ಇಲ್ಲ. ಬಿಕಾಸ್ ಐ ವಾಸ್ ದ ಜ್ಯೂರಿ, ಐ ವಾಸ್ ಪಾರ್ಟ್ ಆಫ್ ಅಸೆಸಿಂಗ್ ದೀಸ್ ಥಿಂಗ್ಸ್. ಐ ನೋ ಹೌ ದ ಸಿಸ್ಟಮ್ ಗೋಸ್. ದೇ ವಾಂಟ್ ಟು ಸಪೋರ್ಟ್ ಆಂಟ್ರಪ್ರಿನರ್ಸ್. ತುಂಬ ಜನಕ್ಕೆ ಇದು ಗೊತ್ತಿಲ್ಲ, 50 ಲಕ್ಷ ನಾನ್ ರಿಫಂಡಬಲ್ ಮನಿ ಸಿಗುತ್ತೆ ಅಂತ. ದೇ ವಾಂಟ್ ಟು ಸಪೋರ್ಟ್ ದ ಆಂಟ್ರಪ್ರಿನರ್ಸ್. ನೀವೊಂದು ಕಂಪನಿ ರಿಜಿಸ್ಟರ್, ಅದೇ ಸ್ಟಾರ್ಟಪ್ ಕಂಪ್ನಿ ಆಗಿರಬೇಕು. ಆಲ್ರೆಡಿ ಬೆಳೆದು ಬೃಹದಾಕಾರವಾಗಿ ಬೆಳೆದಿರೋ ಕಂಪ್ನಿಗಳು ಇಟ್ಸ್ ಸ್ಟಾರ್ಟಪ್ ಅಂದರೆ 9 ಇಯರ್ಸ್ ಏನೋ ಇದೆ, 9 ಇಯರ್ಸ್ ಆಗಿರಬೇಕು ಆ ಕಂಪ್ನಿಗೆ. 10 ಇಯರ್ಸ್ ಆದಮೇಲೆ ಇರೋ ಕಂಪ್ನಿಗಳಿಗೆ ಸಿಗಲ್ಲ. ಈಗ ಹೊಸದಾಗಿ ಶುರು ಆಗ್ತಿದ್ರೆ ಅವ್ರಿಗೆ ಸಿಗುತ್ತೆ, ಲೈಕ್ ಸ್ಕ್ರಾಚ್ ಇಂದ ಅವ್ರಿಗೂ ಸಿಗುತ್ತೆ. ಬಟ್ ಇದೇ ಸ್ಕೀಮ್ಗೋಸ್ಕರ ಸ್ಟಾರ್ಟ್ ಮಾಡ್ಕೊಂಡಿರೋ ಕಂಪ್ನಿಗಳಿಗೆ ಬಿಕಾಸ್ ಸ್ಟ್ರಿಕ್ಟ್ ಎವ್ಯಾಲ್ಯೂಯೇಷನ್, 3 ಲೆವೆಲ್ ಎವ್ಯಾಲ್ಯೂಯೇಷನ್ ನಡೆಯುತ್ತೆ. ನಿಮ್ಮ ಟೀಮ್ ಮೆಂಬರ್ಸ್ ಯಾರು, ನಿಮ್ಮ ಟೆಕ್ನಾಲಜಿ ಏನು, ನೀವೇನು ಹಾಕ್ತಾ ಇದ್ದೀರಾ, ಎಲ್ಲ ಪ್ರಾಸೆಸ್ಸು, ಎವ್ರಿಥಿಂಗ್. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಐಡಿಯಾ ಇರುತ್ತೆ, ಅದು AI ರಿಲೇಟೆಡ್ ಇತ್ತು, AI ರಿಲೇಟೆಡ್ ಎಕ್ಸ್ಪರ್ಟ್ ತಂದು ಕೂರಿಸಿ ಅವ್ರನ್ನ ಸ್ಕ್ರೂಟಿನಿ ಮಾಡ್ತಾರೆ. ಸೊ ಇಟ್ ಈಸ್ ಎ ವೆರಿ ಸ್ಕ್ರೂಟಿನೈಸ್ ಪ್ರೊಸೀಜರ್. ಈ ಸ್ಕ್ರೂಟಿನಿನೇ ಮಂತ್ಸ್ ಟುಗೆದರ್ ನಡೆಯುತ್ತೆ. ಬಟ್ ಡಿಸರ್ವ್ಡ್ ಕ್ಯಾಂಡಿಡೇಟ್ಸ್ ತುಂಬ ಜನ ನನಗೆ ಗೊತ್ತಿರೋರು ಕೂಡ ಸಿಕ್ಕಿದೆ. ಇದು ಸಿಗದೆ ಕೈಲೆಟಕ್ಕೆ ಆಗದಿರೋ ಅಂಥದ್ದು ಏನಿಲ್ಲ. ಸೊ ಇದು ಒಂದಿದೆ. ಸೊ ನೀವೇನಾದ್ರು ಲ್ಯಾಂಡ್ಸ್, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ಗೆ ಹೋಗ್ತೀರಾ KIDBನಲ್ಲಿ ಅಂದರೆ, ಮುಂಚೆ ವುಮೆನ್ಸ್ಗೆ ಸಪ್ರೇಟ್ ಇದು ಮಾಡಿದ್ಲು ಒಂದು ಯೂನಿಟ್ ಥರ, ಬಟ್ ಇವಾಗ ಅದಿಲ್ಲ. ಲ್ಯಾಂಡ್ಸ್ಗೆ ಅಂತ ಹೋದರೆ ವುಮನ್ ಆಂಟ್ರಪ್ರಿನರ್ಸ್ಗೆ ಏನಿದೆ ಅಂದರೆ ಸಬ್ಸಿಡಿ ಆನ್ ದ ಸ್ಟ್ಯಾಂಪ್ ಡ್ಯೂಟಿ. ಇವಾಗ ನೀವು 2 ಕೋಟಿ ಲ್ಯಾಂಡ್ ತೊಗೋತೀರ ಅಂದರೆ ಸ್ಟ್ಯಾಂಪ್ ಡ್ಯೂಟಿ ಒಂದು 20 ಲಕ್ಷ ಏನಾದ್ರು ಆಗುತ್ತೆ ಅಂದರೆ ನಿಮಗೆ ಇವಾಗ 100% ಸಬ್ಸಿಡಿ. ಆ 20 ಲಕ್ಷ ಕಟ್ಟಂಗಿಲ್ಲ. ಇಫ್ ದ ಓನ್ಲಿ ವುಮನ್ ಆಂಟ್ರಪ್ರಿನರ್ಸ್ ಇನ್ ದ ಕಂಪನಿ, ಸಬ್ಸಿಡಿ ಆನ್ ಅದು ಇದೆ. ಆಮೇಲೆ ನೀವು ಕನ್ಸ್ಟ್ರಕ್ಟ್ ಮಾಡಿರೋ ಎಕ್ಸ್ಪೆನ್ಸಸ್ ಏನಿದೆಯೋ ಆ ಎಕ್ಸ್ಪೆನ್ಸಲ್ಲಿ ಸರ್ಟನ್ ಪಾರ್ಟ್ ಆಫ್ ಮನಿ ವಿಲ್ ಬಿ ರೀಫಂಡೆಡ್ ಬ್ಯಾಕ್ ಟು ಯು. ಇಫ್ ಇಷ್ಟು ಜನ ಎಂಪ್ಲಾಯೀಸ್ನ ಎಂಪ್ಲಾಯ್ ಮಾಡಿದ್ದೀನಿ ನಾನು, ಇಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡಿದ್ದೀನಿ, ಇಷ್ಟು ರೆವಿನ್ಯೂ ಮಾಡಿದ್ರೆ ಯು ಕ್ಯಾನ್ ರೀಫಂಡ್ ದಟ್ ಮನಿ ಬ್ಯಾಕ್ ಆಲ್ಸೋ. ಆ್ಯಂಡ್ KSFC, ಕರ್ನಾಟಕ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನಿಂದ 4% ಇಂಟ್ರೆಸ್ಟ್ ರೇಟಲ್ಲಿ ಯು ಆರ್ ಗೆಟಿಂಗ್ ಲೋನ್ಸ್. 4%. ಸುಮಾರು ಎಷ್ಟು ಲೋನ್ ಸಿಗಬಹುದು? 5 ಕೋಟಿವರೆಗೂ. 5 ಕೋಟಿವರೆಗೆ. ಬೇಸಿಕ್ ಎಷ್ಟು?
ಬೇಸಿಕ್ 50 ಲ್ಯಾಕ್ಸ್ಗೂ ಹೋಗ್ಬೋದು, 20 ಲ್ಯಾಕ್ಸ್ಗೂ ಹೋಗ್ಬೋದು. ಇದು ನಾಟ್ ಜಸ್ಟ್ ಫಾರ್ಮಾ ಕಂಪ್ನೀಸ್ ಅಂತ ಎಲ್ಲ, ತುಂಬ ಬ್ಯೂಟಿಷಿಯನ್ಸು, ಬ್ಯೂಟಿ ಪಾರ್ಲರ್ ನಡೆಸೋ ಬ್ಯೂಟಿಷಿಯನ್ಸು ತೊಗೊಂಡಿದ್ದಾರೆ. 4% ಇದು SC ST ಮಾತ್ರ ಇತ್ತು ಮುಂಚೆ ಸ್ಕೀಮು. ಆಮೇಲೆ ವುಮೆನ್ ಆಂಟರ್ಪ್ರಿನರ್ಸ್ಗೂ ಇದೆ ಇದು 4%. ಬಟ್ ಇವಾಗ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಆದರೆ ಇಬ್ಬರು ವುಮೆನ್ನೇ ಇರಬೇಕು. ಒಬ್ಬರು ವುಮೆನ್ ಇದ್ದು ಒಬ್ಬರು ಮೆನ್ ಇದ್ದರೆ ಆಗೋದಿಲ್ಲ. 100% ಇಟ್ ವಿಲ್ ಬಿ ವುಮೆನ್ ಆಂಟರ್ಪ್ರಿನರ್ಸ್. ಸೊ ಈ ಥರ ಲಾಟ್ ಆಫ್ ಆಪರ್ಚುನಿಟೀಸ್ ಇಸ್ ದೇರ್. ಆಪರ್ಚುನಿಟೀಸನ್ನು ನಾವು ಯೂಟಿಲೈಸ್ ಮಾಡ್ಕೋಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಹಾಸ್ಪಿಟಾಲಿಟಿ ಬಿಸ್ನೆಸ್ ತುಂಬ ಓಡ್ತಾ ಇದೆ, ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರ್. ಓವರಾಲ್ ಇಂಡಿಯಾದಲ್ಲಿ ಹಾಸ್ಪಿಟಾಲಿಟಿ ಬಿಸ್ನೆಸ್ ಲೈಕ್ Airbnb ಇಂದ ಹಿಡಿದು ಹೋಟೆಲ್ಸಿಂದ ಹಿಡಿದು ಈ ಉದ್ಯಮ ಕ್ಷೇತ್ರದಲ್ಲಿ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಏನಾದರೂ ಆಪ್ಷನ್ಸ್ ಇದೆಯಾ? ಡೆಫಿನೆಟ್ಲಿ KSFC ಇಂದ ಲೋ ಇಂಟ್ರೆಸ್ಟ್ ಲೋನ್ ಸಿಗುತ್ತೆ. ಆಮೇಲೆ ಮುದ್ರಾ ಯೋಜನೆ ಅಂತ ಏನಿದೆ, 10 ಲ್ಯಾಕ್ ರುಪೀಸ್ ಲೋನ್ ಇದೆ. ದೇರ್ಸ್ ಲಾಟ್ ಆಫ್ ಸ್ಕೀಮ್ಸ್. ಅವ್ರ ಬ್ಯಾಂಕರ್ಸ್ ಜೊತೆ ನಿಮ್ಮ ರಿಲೇಷನ್ಶಿಪ್ ಏನಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಫ್ ಯು ಹ್ಯಾವ್ ಅ ಗುಡ್ ಸಿಬಿಲ್ ಸ್ಕೋರ್. ನಾನು ಎಲ್ಲರಿಗೂ ತುಂಬ ಜನ ಇಗ್ನೋರ್ ಮಾಡ್ತಾರೆ ಸಿಬಿಲ್ ಸ್ಕೋರ್ನ. ವೆರಿ ಇಂಪಾರ್ಟೆಂಟ್. ಯಾವುದೋ ಒಂದು ಲೋನ್ ಕಟ್ಟಿರಲ್ಲ, ಯಾವುದೋ ಒಂದು ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟಿರಲ್ಲ, ಯಾವುದೋ ಒಂದು ಮಾಡಿರಲ್ಲ, ಅದು ನೀವು ಯಾವಾಗ ಒಂದು ಉದ್ಯಮಕ್ಕೆ ಹೋಗಿ ನೀವು ಲೋನ್ಗೋಸ್ಕರ ಹೋಗ್ತಿರಲ್ಲ, ದಿಸ್ ಇಸ್ ಅ ಫಸ್ಟ್ ಕ್ರೈಟೀರಿಯಾ ಚೆಕ್ ಮಾಡೋದು ಸಿಬಿಲ್ ಸ್ಕೋರ್. ಅಂದ್ರೆ ಸಾಲ ಜಾಸ್ತಿ ಮಾಡಿರ್ಬೇಕು. ಸಿಬಿಲ್ ಹಾಗಂತಿಲ್ಲ, ನಿಮ್ಮ ಸಿಬಿಲ್ ಸ್ಕೋರ್ ಕರೆಕ್ಟ್ ಪೇ ಮಾಡಿರ್ಬೇಕು, ಕ್ರೆಡಿಟ್ ಕಾರ್ಡ್ಸ್ ಪೇ ಮಾಡಿರ್ಬೇಕು, ಬೌನ್ಸ್ ಆಗಿರಬಾರ್ದು ಯಾವುದು. ಹೌದು ಸಿಬಿಲ್ ಸ್ಕೋರ್ ಪ್ಲೇಸ್ ಎ ಇಂಪಾರ್ಟೆಂಟ್ ರೋಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಇಗ್ನೋರ್ ಮಾಡಿರ್ತಾರೆ ಇದನ್ನ. ಸೊ ವೆರಿ ಇಂಪಾರ್ಟೆಂಟ್. ಯಾವಾಗ ಸಿಚುವೇಶನ್ ಬರುತ್ತೋ ಅದು ಇಂಪಾರ್ಟೆನ್ಸ್ ಅರ್ಥ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿಬಿಲ್ ಸ್ಕೋರ್ ಚೆನ್ನಾಗಿ ಇಟ್ಕೋಬೇಕು. ಯಾವುದೇ ಉದ್ಯಮ ಆದರೂ ಆಪರ್ಚುನಿಟೀಸ್ ತುಂಬ ಇದೆ. ಇಂಡಿಯಾ ಇಸ್ ಎ ವೆರಿ ಬಿಗ್ ಕಂಟ್ರಿ, ಡೈವರ್ಸ್ ಪಾಪ್ಯುಲೇಷನ್, ಎಲ್ಲ ಥರ ಜನನೂ ಸಿಗ್ತಾರೆ ಇಲ್ಲಿ. ಒಂದು ಸ್ಮಾಲ್ ಬೈಯರ್ಸು, ಮೀಡಿಯಮ್ ಸೈಜ್ ಬೈಯರ್ಸು, ಎಲೈಟ್ ಬೈಯರ್ಸು, ಪ್ರೀಮಿಯಂ ಪ್ರಾಡಕ್ಟ್ಸ್ ತೊಗೊಳಕ್ಕೂ ಜನ ಇದ್ದಾರೆ, ಮಿಡ್ ಸೈಜ್ ಪ್ರಾಡಕ್ಟ್ ತೊಗೊಳಕ್ಕೂ ಜನ ಇದ್ದಾರೆ, ಸ್ವಲ್ಪ ಲೋ ಪ್ರಾಡಕ್ಟ್ಸ್ ತೊಗೊಳಕ್ಕೂ ಜನ, ಎಲ್ಲ ಥರದ ಜನನೂ ಇದ್ದಾರೆ ಇಲ್ಲಿ. ಡೈವರ್ಸಿಫೈಡ್ ಪಾಪ್ಯುಲೇಷನ್ ಇದೆ. ಸೊ ಆಪರ್ಚುನಿಟಿ ಇಸ್ ಹ್ಯೂಜ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಭಾರತದಲ್ಲಿ. ಅದಕ್ಕೆ ನಾನು ಇಂಡಿಯಾ ಬಿಟ್ಟು ಹೋಗೋಕ್ಕೆ ಯಾವತ್ತೂ ಇಷ್ಟಪಡೋದಿಲ್ಲ. ದೋ ಹ್ಯಾವ್ ಆಪರ್ಚುನಿಟೀಸ್ ಅದರ್ ಕಂಟ್ರೀಸ್ ಆ್ಯಂಡ್ ಐ ಫೀಲ್ ಹಿಯರ್ ದ ಆಪರ್ಚುನಿಟಿ ಲೈಸ್ ಬಿಗ್. ಇಲ್ಲಿ ಇಲ್ಲಿ ಉದ್ಯಮ ಮಾಡಬೇಕು, ಬೇರೆ ದೇಶಗಳಿಂದ ಪ್ರಾಜೆಕ್ಟ್ಗಳನ್ನ ಇಲ್ಲಿಗೆ ತರಬೇಕು ಅನ್ನೋದೇ ನನ್ನ ಕನಸು. ವಂಡರ್ಫುಲ್. ತುಂಬ ಏನೇನು ಆಪ್ಷನ್ಸ್ ಇವೆ ಅನ್ನೋದನ್ನು ನೀವು ತಿಳಿಸ್ಕೊಟ್ರಿ. ಆದರೆ ಕ್ವಾಲಿಫಿಕೇಷನ್ ಏನು ಈ ರೀತಿ ಯಾವುದೇ ಈಗ ಎಲಿವೇಟ್ ಇಂದ, ಮುದ್ರಾ ಯೋಜನೆಯಿಂದ, ಇಂತಿಂಥ ಸ್ಕೀಮ್ಗಳಿಂದ ಅವಕಾಶಗಳನ್ನು ಪಡ್ಕೊಳ್ಬೇಕು, ಹಣ ಪಡಿಬೇಕು ಅಥವಾ ಲೋನ್ ಪಡಿಬೇಕು ಅಂದರೆ ಎಜುಕೇಟೆಡ್ ಆಗಿರಬೇಕಾ ಅಥವಾ ಅನ್ಎಜುಕೇಟೆಡ್ ವುಮೆನ್ಗೂ ಸಿಗುತ್ತಾ? ಏನು ಕ್ರೈಟೀರಿಯಾಸ್ ಏನಿರುತ್ತೆ ಅದರ್ ದ್ಯಾನ್ ಪ್ರಾಜೆಕ್ಟ್ ಒಂದು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದು ಬಿಟ್ಟರೆ ಕ್ವಾಲಿಫಿಕೇಷನ್ ಏನಿರಬೇಕು? ಸೊ ಎಲಿವೇಟಲ್ಲಿ ಬೇಸಿಕ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬೇಕಾಗತ್ತೆ. ಬೇಸಿಕ್ ಡಿಗ್ರಿ ಎಲಿವೇಷನ್, ಬಿಕಾಸ್ ಅದು ಬರೀ ಈ ಟೆಕ್ನಾಲಜಿ ಡ್ರಿವನ್ನು ಅಥವಾ ಸೈನ್ಸ್ ಡ್ರಿವನ್ ಈ ಥರ ಪ್ರಾಜೆಕ್ಟ್ಗೆ ಜಾಸ್ತಿ ಕೊಡ್ತಾರೆ. ಈ ಥರ ಹೋಟೆಲ್ ಉದ್ಯಮ ಇದಕ್ಕೆಲ್ಲ ಸಪೋರ್ಟ್ ಮಾಡಲ್ಲ, ಬಿಕಾಸ್ ದೇ ಹ್ಯಾವ್ ಎ ಡಿಫ್ರೆಂಟ್ ಪಾಲಿಸಿ. ಸೊ ಈ ಮುದ್ರಾ ಅಂದರೆ ಯಾವುದೇ ಬಿಸ್ನೆಸ್ ಆದರೂ ದೇ ವಿಲ್ ಸಪೋರ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುದ್ರಾ ಲೋನ್ಸು ಅದು ಗೆಟ್ 10 ಲ್ಯಾಕ್ ರುಪೀಸ್ ಲೋನ್. ಸೊ ಇವಾಗ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ ಆ ಲೋನ್ ಅಮೌಂಟ್ನ ಅಂತಲೂ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆ್ಯಂಡ್ ರೀಸೆಂಟ್ಲಿ ಬಯೋಫಾರ್ಮಾ ಇಂಡಸ್ಟ್ರಿಗೂ 10,000 crores ಇದು ಮಾಡಿದ್ದಾರೆ ರೀಸೆಂಟ್ ಬಜೆಟಲ್ಲಿ ಕೂಡ. ಸೊ ಲಾಟ್ ಆಫ್ ಥಿಂಗ್ಸ್ ಕಮ್ಮಿಂಗ್ ಅಪ್ ಆ್ಯಂಡ್ ಲಾಟ್ ಆಫ್ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಆರ್ ದೇರ್. ಅದನ್ನೆಲ್ಲ ಅವೈಲ್ ಮಾಡ್ಕೊಳ್ಳೋದು ನಮಗೂ ಖುಷಿ ಆಗುತ್ತೆ. ಕೆಲವೊಂದು ಅವೈಲ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಇದೆ. ನಾನು ಎಲ್ಲ ಈಸಿಯಾಗಿ ಆಗುತ್ತೆ ಅಂತ ಹೇಳಕ್ಕೆ ಕೆಲವೊಂದು ಕಡೆ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಗೌರ್ಮೆಂಟ್ ಅಫಿಷಿಯಲ್ಸ್ ಕಡೆಯಿಂದ, ಎಲ್ಲ ತುಂಬ ಚಾಲೆಂಜಸ್ಸು ಇರುತ್ತೆ. ಬಟ್ ಇಟ್ ಈಸ್ ನಾಟ್ ಇಂಪಾಸಿಬಲ್ ಅಂತ ಏನಿಲ್ಲ. ಸೊ ಈ ಬಾರಿಯ ಬಡ್ಜೆಟ್ ಫಾರ್ಮಸ್ಯೂಟಿಕಲ್ ಕಂಪನಿಗಳು ಯಾರ್ಯಾರು ನಡೆಸ್ತಿದಾರೋ ಅವರಿಗೆಲ್ಲ ಖುಷಿ ಕೊಟ್ಟಿದೆಯಾ? ಡೆಫಿನೆಟ್ಲಿ ಒಂದು ಲೆವೆಲ್ ಖುಷಿ ಕೊಟ್ಟಿದೆ. ಬಟ್ ಅದು ನಂಬರ್ಸ್ ಥರ ಮಾತ್ರ ಇರಬಾರ್ದು. ಇನ್ ಆ್ಯಕ್ಷನ್ ಏನು ಬರುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಏನು ಬಹಳ ಇಷ್ಟ ಆಗಿದೆ ಈ ಬಾರಿಯ ಬಡ್ಜೆಟ್ನಲ್ಲಿ? ಡೆಫಿನೆಟ್ಲಿ ಬಯೋಫಾರ್ಮಾ ಇಂಡಸ್ಟ್ರಿಗೆ 10,000 crores ಇದೆ, ಅದು ತುಂಬ ಇಷ್ಟ ಆಯಿತು. ಮತ್ತು ಇನ್ನೊಂದು ತುಂಬ ಇಷ್ಟವಾಗಿದ್ದು ಅಂದರೆ ಕಸ್ಟಮ್ಸ್ ರಿಲೇಟೆಡ್. ತುಂಬ ಎಕ್ಸ್ಪೋರ್ಟರ್ಸ್ಗೆ ಕಸ್ಟಮ್ಸ್ ಇಸ್ ಎ ಬಿಗ್ ಪ್ರಾಬ್ಲಮ್. ಏನಾದರೂ ಒಂದು ಸಣ್ಣ ಇಶ್ಯೂ ಆಯಿತು ಅಂದರೆ ಡೆಮರೇಜಸ್ ಚಾರ್ಜಸ್ ಅಂತ ಲ್ಯಾಕ್ಸ್ ಟುಗೆದರ್ ರುಪೀಸ್ ಹಾಕ್ಬಿಡ್ತಾರೆ ಪೆನಾಲ್ಟಿ. ಡೆಮರೇಜಸ್ ಚಾರ್ಜಸ್ಸು, ವೇರ್ ಹೌಸ್ ಚಾರ್ಜಸ್ಸು, ಪೆನಾಲ್ಟಿ, ಫೈನು. ಸೊ ಅದು ಬಂದು ಕೈಗೆ ಬರೋ ಅಷ್ಟರಲ್ಲಿ ಇಟ್ ವಿಲ್ ಬಿ ಬಿಗ್ ಹ್ಯಾಸಲ್. ಸೊ ಅದಕ್ಕೆ ಕೆಲವೊಂದು 15 days ಬದಲು 30 days ಆ ಥರ ಒಂದು ಲೆವರೇಜ್ ಕೊಟ್ಟಿದ್ದಾರೆ. ಆಮೇಲೆ ರಿಪೀಟೆಡ್ಲಿ ಎಕ್ಸ್ಪೋರ್ಟ್ ಮಾಡೋವಂಥವ್ರಿಗೆ ವೆರಿಫಿಕೇಷನ್ ಕಡಿಮೆ. ಸೊ ಈ ಥರದ್ದು ಇದೊಂದು ಆಸ್ಪೆಕ್ಟ್ಸ್ ನಂಗೆ
ತುಂಬ ಇಷ್ಟ ಆಯಿತು. ಕಸ್ಟಮ್ಸ್ ರಿಲೇಟೆಡು ಮತ್ತು ಬಯೋಫಾರ್ಮಾ ಇನ್ವೆಸ್ಟ್ಮೆಂಟ್. ಸೊ ಈ ಸಲ ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ಒಂಚೂರು ಉಸಿರಾಡಿದ್ರು. ಡೆಫಿನೆಟ್ಲಿ ನಮ್ಮದೊಂದು ನೆಗ್ಲೆಕ್ಟೆಡ್ ಸೆಕ್ಟರ್ ಥರ ಇತ್ತು. ಬಟ್ ನಾವು ಐ ಥಿಂಕ್ ತುಂಬ ಜನ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಇಫ್ ನೀವು ಬೇರೆ ದೇಶಗಳನ್ನ ನೋಡಿದ್ರೆ ಅವರು ಪ್ರೈಮರಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ ಒತ್ತು ಕೊಡ್ತಾ ಇದ್ದಾರೆ. ನಾವು ಇಂಡಿಯಾದಲ್ಲಿ ನಾವು R&D ಮಾಡ್ತಿಲ್ಲ. ನಾವು ಮ್ಯಾಕ್ಸಿಮಮ್ ಮಾಡ್ತಿರೋದು ಸರ್ವಿಸ್ ಓರಿಯೆಂಟೆಡ್. ಈ ಇನ್ಫೋಸಿಸ್, ವಿಪ್ರೋ, ಯಾವುದೇ ಈ ಥರ ದೊಡ್ಡ ದೊಡ್ಡ ಕಂಪ್ನಿ ದೇ ಆರ್ ಡೂಯಿಂಗ್ ಸರ್ವಿಸಸ್. R&D ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಯಾಕೆ ಬೇರೆ ದೇಶಗಳು, ಫಾರ್ ಎಕ್ಸಾಂಪಲ್ ಬೇರೆ ಕಂಟ್ರೀಸಲ್ಲಿ ಫೇಸ್ಬುಕ್ ಯಾವುದೇ ಒಂದು ಪ್ರಾಡಕ್ಟ್, ಅದು ದೇ ಆರ್ ಸೆಲ್ಲಿಂಗ್ ದ ಪ್ರಾಡಕ್ಟ್. ಎಲ್ಲಿ ಪ್ರಾಡಕ್ಟ್ ಇರುತ್ತೋ, ಎಲ್ಲಿ IP ಇರುತ್ತೋ ಅಲ್ಲಿ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಇವಾಗ ಫಾರ್ಮಾದಲ್ಲೇ ಪ್ರಾಡಕ್ಟ್ಸು ನೀವು ಆಶ್ಚರ್ಯ ಪಡ್ತೀರ ಹೇಳೋದಕ್ಕೆ. ಫ್ಯಾಕ್ಟು, ಇಂಡಿಯಾದಿಂದ ಹೊಸ ನ್ಯೂ ಮಾಲಿಕ್ಯೂಲ್ ಪ್ರಾಡಕ್ಟು ಯಾವುದೂ ಬರ್ತಿಲ್ಲ ಆಚೆ. ಎಲ್ಲ ಜನರಿಕ್ಸು ಇವಾಗಿರೋ ಪ್ರಾಡಕ್ಟ್ಸೇ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಅದೇ ನೀವು US, ಯುರೋಪು, ಬೇರೆ ಬೇರೆ ಕಂಟ್ರೀಸ್ಗೆ ಹೋದರೆ ಅವ್ರ ಪೈಪ್ಲೈನಲ್ಲಿ ಸಾವಿರಾರು ಲಕ್ಷಾಂತರ ಪ್ರಾಡಕ್ಟು, ಬಿಲಿಯನ್ ಡಾಲರ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಹೋಗುತ್ತೆ ಈ ಫಾರ್ಮಾ R&Dಯಲ್ಲಿ. ಬಟ್ ಒನ್ಸ್ ಅದು ಒಂದು ಮಾಲಿಕ್ಯೂಲ್ ಅಥವಾ ಒಂದು ಪ್ರಾಡಕ್ಟ್, ಇವಾಗ ಒಂದು ಮೆಡಿಸನ್ ಅಂದ್ಕೊಳ್ಳಿ, ಅದು ರಿಸರ್ಚ್ ಆಗಿ ಡಿಸ್ಕವರಿ, ಡೆವಲಪ್ಮೆಂಟ್, ಟೆಸ್ಟಿಂಗ್ ಎಲ್ಲ ಆಗಿ ಬರೋಕ್ಕೆ 15 ವರ್ಷ ತಗೊಳುತ್ತೆ. ಹ್ಯೂಜ್ ಬಿಲಿಯನ್ಸ್ ಆಫ್ ಡಾಲರ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಅದು ಮಾಡ್ತಾ ಇಲ್ಲ. ಆಲ್ರೆಡಿ ಎಕ್ಸಿಸ್ಟಿಂಗ್ ಮೆಡಿಸಿನ್ಸ್ ಏನಿದೆಯೋ, ಅಂದರೆ ಈಗ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಗಿಲ್ಲ ಅಂತ ಹೇಳಿದ್ರೆ ಆ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಹೇಗೆ ಸಾಧ್ಯ? ಕಂಪೇರ್ ಮಾಡಿದ್ರೆ ಬೇರೆ ದೇಶಗಳು ಮತ್ತು ಭಾರತ ಕೊಡ್ತಾ ಇರೋ ಫೋಕಸ್ ಎಷ್ಟು %, ಬೇರೆ ದೇಶಗಳ ಫೋಕಸ್ ಎಷ್ಟು % ಇರುತ್ತೆ? ಸೊ ಭಾರತ ಇಸ್ ಗುಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್, ಜೆನರಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್. 70% ಆಫ್ ವರ್ಲ್ಡ್ ಮೆಡಿಸಿನ್ಸ್ನ ನಾವು ತಯಾರು ಮಾಡಿ ಪ್ರಪಂಚಕ್ಕೆ ಹಂಚ್ತೀವಿ. ಅದು ಯಾವುದು ನಮ್ಮದೇ ಓನ್ ಅಲ್ಲ ಆ್ಯಕ್ಚುಲಿ. ಅಂದರೆ ನಾವು ಸಂಶೋಧನೆ ಮಾಡಿ ನಾವು ಕಂಡು ಹಿಡಿದಿರೋದಲ್ಲ, ಆಲ್ರೆಡಿ ಇರೋ ಮೆಡಿಸಿನ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ, ವಿಚ್ ಇಸ್ 70% ಆಫ್ ದಟ್. ಬಟ್ ಅದೇ ಬೇರೆ ದೇಶದಲ್ಲಿ ನೋಡಿದ್ರೆ ಅವ್ರದ್ದೇ ಓನ್ ಮೆಡಿಸಿನ್ಸ್, ಅವ್ರದ್ದೇ ಓನ್ IP ಇರುತ್ತೆ. ಸೊ ದಟ್ ಈಸ್ ವೇರ್ ದ ವ್ಯಾಲ್ಯೂಯೇಷನ್ ನಾವು ಇವಾಗ ಏನಿದೆ ಮ್ಯಾನುಫ್ಯಾಕ್ಚರಿಂಗ್ ದುಡ್ಡು ತೊಗೋತಾ ಇದ್ದೀವಿ ಅಷ್ಟೇ. ಅದೇ ನಿಮ್ಮದೇ ಓನ್ ಪೇಟೆಂಟು, ನಿಮ್ಮದೇ ಓನ್ ಪ್ರಾಡಕ್ಟ್ ಇದೆ, ಅದು ರಾಯಲ್ಟಿ, ಅದು ಬರ್ತಿರೋ ರೆವಿನ್ಯೂ ತುಂಬ ಹ್ಯೂಜ್ ಇರುತ್ತೆ. ಯಾಕೆ ಅದು ಫೋಕಸ್ ಆಗ್ತಿಲ್ಲ? ಬಿಕಾಸ್ ತುಂಬ ಸಾಮಾನ್ಯ ವ್ಯಕ್ತಿಯಾಗಿ ಕೇಳೋದಾದರೆ, ಕೊರೋನಾ ಟೈಮಲ್ಲಿ ನಾವು ಕಂಡು ಹಿಡಿದಿದ್ದ ಲಸಿಕೆ ಇತ್ತಲ್ಲ, ದಟ್ ವಾಸ್ ಇಡೀ ಪ್ರಪಂಚ ನಮ್ಮ ಕಡೆ ತಿರುಗಿ ನೋಡಿತ್ತು. ಆದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಯಾಕೆ ಇಂಥ ಪ್ರಯತ್ನಗಳಾಗ್ತಾ ಇಲ್ಲ, ಕಡಿಮೆ ಆಗ್ತಾ ಇರೋದು ಯಾತಕ್ಕೆ? ಯಾಕಂದರೆ ಟೈಮ್ 15 ವರ್ಷ, ಒಂದು ಮೆಡಿಸಿನ್ ಆಚೆ ಬರೋದಕ್ಕೆ 15 ವರ್ಷ ಬರಬೇಕು. ಓಕೆ, ಇಲ್ಲಿ ಯಾರು ಆ ಥರ ಟೈಮ್ ಇನ್ವೆಸ್ಟೆಡ್ ರಿಸರ್ಚ್ ಮಾಡೋಕ್ಕೆ ರೆಡಿ ಇಲ್ಲ. ಹಾಗಾದರೆ ಇಂಡಿಯಾದಲ್ಲಿ ಹೆಂಗೆ ಅದು ಮೈಂಡ್ಸೆಟ್ ಏನಿದೆ? ಮೈಂಡ್ಸೆಟ್ ಹೇಗೆಂದರೆ ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಬೇಕು. ಓಕೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕು, ಟೈಮ್ ಜಾಸ್ತಿ ಹಿಡಿಯುತ್ತೆ. ಬಟ್ ಅಲ್ಲಿ ಇಫ್ ಯು US ಅಲ್ಲಿ ನೋಡಿದ್ರೆ 3 ಜನ ಇರ್ತಾರೆ ಒಂದು ಕಂಪ್ನಿಯಲ್ಲಿ, ಕಂಪ್ನಿ ವ್ಯಾಲ್ಯೂಯೇಷನ್ 500 ಕೋಟಿ ಇರುತ್ತೆ. ಆ ಲೆವೆಲ್ಗೆ ಇನ್ ಡೆಪ್ತ್ ರಿಸರ್ಚ್. ಆಮೇಲೆ ಗೌರ್ಮೆಂಟಿಂದ ಹ್ಯೂಜ್ ಫಂಡಿಂಗ್ಸ್. ಓಕೆ, ಹ್ಯೂಜ್ ಫಂಡಿಂಗ್ಸ್. ನಮಗೆಲ್ಲಿ ಸಿಗ್ತಿರೋ ಅಂಥ ಫಂಡಿಂಗ್ಸ್ ಏನೂ ಇಲ್ಲ ಹೇಳಬೇಕು ಅಂದರೆ. ಅಲ್ಲಿ ಹ್ಯೂಜ್ ಫಂಡಿಂಗ್ಸ್ ಕೊಡ್ತಾರೆ ರಿಸರ್ಚಿಗೆ ಒತ್ತು ಕೊಟ್ಟು. ದಟ್ ಈಸ್ ದ ಬಿಗ್ ಅಡ್ವಾಂಟೇಜ್. ಗೌರ್ಮೆಂಟಿಂದ ತುಂಬ ಒಳ್ಳೆ ಸಪೋರ್ಟ್ ಇದೆ, ಎಸ್ಪೆಷಲಿ R&D. ಒಂದ್ಸಲಿ ಒಂದು ಮಾಲಿಕ್ಯೂಲ್ ಬಂದರೆ ಆ ದೇಶದ ಎಕನಾಮಿ, ಇವಾಗ ಯಾವುದೋ ಅಮೇರಿಕಾದಲ್ಲೋ ಯುರೋಪಲ್ಲೋ ಒಂದು ಮಾಲಿಕ್ಯೂಲ್ ಕಂಡುಹಿಡಿದು ಅದು ಪ್ರಪಂಚಾದ್ಯಂತ ಸೇಲ್ಸ್ ಮಾಡ್ತಾರೆ ಅಂದರೆ ದೇ ವಿಲ್ ಬಿ ಹ್ಯಾವಿಂಗ್ ರೆವಿನ್ಯೂಸ್ ಫಾರ್ ಇಯರ್ಸ್ ಟುಗೆದರ್. ಅದೆಲ್ಲ ಆ ದೇಶದ ರೆವಿನ್ಯೂ ಆಗುತ್ತೆ, ಎಕನಾಮಿ ಇಂಪ್ರೂವ್ ಆಗುತ್ತೆ. ಸೊ they fund the research. That is the basic thing. Foundation, they keep their foundation strong. But ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಲೇಬರರ್ಸ್ ಕೆಲಸ ಮಾಡೋದಕ್ಕೆ ಜನ ಇಲ್ಲ ಅಲ್ಲಿ. ದಟ್ ಇಸ್ ವೇರ್ ಇಂಡಿಯಾ ಪ್ಲೇಸ್ ಅ ಇಂಪಾರ್ಟೆಂಟ್ ರೋಲ್. ಸಂಶೋಧನೆ ಬೇರೆ ದೇಶದಲ್ಲಾಗತ್ತೆ, ಅದರ ಉತ್ಪಾದನೆ ಭಾರತದಲ್ಲಾಗತ್ತೆ. ಬಟ್ ಪೇಟೆಂಟ್ ಎಲ್ಲ ಬೇರೆ ದೇಶದ್ದು, ಅವರಿಗೆ ಮ್ಯಾಕ್ಸಿಮಮ್ ಪಾಲು ಹೋಗುತ್ತೆ. ಹೌದು. ಕಳೆದ ಒಂದು 4-5 ದಶಕಗಳಿಂದ ಬದಲಾವಣೆ ಆಗಿದೆಯಾ ಇದರಲ್ಲಿ, ಅಥವಾ ಸ್ಟಿಲ್ ಯೆಟ್ ಟು ಸ್ಟಾರ್ಟ್? ಸೊ ಬದಲಾವಣೆ ಖಂಡಿತ ಆಗಿದೆ. ಕ್ಲಿನಿಕಲ್ ಟ್ರಯಲ್ಸ್ ಅಂತ ಏನಂತಾರೆ, ಹ್ಯೂಮನ್ಸ್ ಮೇಲೆ ಮೆಡಿಸಿನ್ಸ್ ಟ್ರೈ ಮಾಡ್ತೀವಲ್ಲ, ಮುಂಚೆ ಏನು ಮಾಡ್ತಾಯಿದ್ದು, ಬೇರೆ ದೇಶದವರೆಲ್ಲ ಇಂಡಿಯನ್ಸ್ ಮೇಲೆ ಟ್ರೈ ಮಾಡ್ತಾಯಿದ್ದು. ಅಂದರೆ ಅಲ್ಲೆಲ್ಲ ರೆಗ್ಯುಲೇಷನ್ಸ್ ತುಂಬ ಕಷ್ಟ. ಇಂಡಿಯನ್ಸ್ನ ಗಿನಿಪಿಕ್ಸ್ ಥರ ಯೂಸ್ ಮಾಡ್ತಾಯಿದ್ರು. ದಟ್ ಈಸ್ ವೇರ್ DCGI, ಡ್ರಗ್ ಕಂಟ್ರೋಲ್ ಆಫ್ ಜನರಲ್ ಆಫ್ ಇಂಡಿಯಾ, CDSCO
ಯಾವುದೇ ಮೆಡಿಸಿನ್ ಹೊರಗಡೆ ಭಾರತದ ಆಚೆ ತಯಾರು ಮಾಡಿದ್ದಂತೂ ಇಂಡಿಯನ್ಸ್ ಮೇಲೆ ಫಸ್ಟ್ ಟ್ರೈ ಮಾಡೋಂಗಿಲ್ಲ ಅನ್ನೋಂಥ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ತಂದು. ಮುಂಚೆ ಯಾರು ಏನು ಬೇಕಾದ್ರೂ ಬಂದು ಡಂಪ್ ಮಾಡ್ಬೋದಾಗಿತ್ತು ಇಲ್ಲಿ. ಇವಾಗ ರೆಗ್ಯುಲೇಷನ್ಸ್ ಚೇಂಜ್ ಆಗಿದೆ. ಬಟ್ R&D ಸೆಕ್ಟರಲ್ಲಿ ಇನ್ನೂ ನಾವು ಹಿಂದುಳಿದೀವಿ ಅಂತ ಇದು ಕಟ್ಟು ಸತ್ಯ, ನಾವು ಒಪ್ಕೊಳ್ಳೇಬೇಕು. R&D ಸೆಕ್ಟರಲ್ಲಿ ನಾವು ತುಂಬ ಹಿಂದುಳಿದೀವಿ. Though the regulations are there, ಆದರೆ ಹ್ಯೂಮನ್ ಟೆಸ್ಟಿಂಗ್ ಇವತ್ತಿಗೂ ಅದೊಂದು ಮಾಫಿಯಾ ನಡೆಯುತ್ತೆ ಅಂತ ಹೇಳ್ತಾರೆ ಇಂಡಿಯಾದಲ್ಲಿ, ಹೌದಾ? ಕೆಲವೊಂದು ಕಂಪ್ನಿ ಹೆಸರು ಹೇಳೋಕ್ಕೆ ಇಷ್ಟಪಡಿಲ್ಲ. ಭಾರತದ್ದೇ ಒಂದು ಕಂಪ್ನಿ, ತುಂಬ ದೊಡ್ಡ ಕಂಪ್ನಿ, ತುಂಬ ಲಾರ್ಜ್ MNC ಕಂಪ್ನಿ, ಯಾವುದೋ ಒಂದು ಟ್ರಯಲ್ ಮಾಡೋದಲ್ಲಿ ಡಾಟಾ ಫಾಲ್ಸಿಫಿಕೇಷನ್ ಮಾಡಿ ಅದೇ ಪ್ರಾಡಕ್ಟ್ನ US ಎಕ್ಸ್ಪೋರ್ಟ್ ಮಾಡೋದು. ಆಲ್ಮೋಸ್ಟ್ $500 ಮಿಲಿಯನ್, ಅಂದರೆ ಆಲ್ಮೋಸ್ಟು 400 - 500 ಕೋಟಿ ಫೈನ್ ಹಾಕಿದ್ರು. ಸೊ ಅಲ್ಲಿಯ ರೆಗ್ಯುಲೇಷನ್ಸ್ ತುಂಬ ಸ್ಟ್ರಿಕ್ಟ್ ಇದೆ. ಅದು ಅಲ್ಲೂ ಕೂಡ ನಡೆಯುತ್ತೆ. ಅಲ್ಲೂ ಒಂದು 2-3 ಕಂಪ್ನಿ US FDA ಅಂತ ಏನು ಇಲ್ಲಿ ಭಾರತದಲ್ಲಿ ಹೆಂಗೆ DCJ ರೆಗ್ಯುಲೇಷನ್ ಮಾಡುತ್ತೋ, ಅಮೇರಿಕಾದಲ್ಲಿ FDA ರೆಗ್ಯುಲೇಟ್ ಮಾಡುತ್ತೆ. FDAನವರು ಅಲ್ಲಿ $2.5 ಬಿಲಿಯನ್ ಫೈನ್ ಹಾಕಿದ್ರು. ಹೆಚ್ಚು ಕಮ್ಮಿ 2,500-3 ಸಾವಿರ ಕೋಟಿ ಅಷ್ಟು ಫೈನ್ ಹಾಕಿದ್ರು. ಯಾವುದೋ ಒಂದು ಡ್ರಗ್ ಅಪ್ರೂವ್ ಆಗದಲ್ಲೇ ಈ ಡಾಕ್ಟರ್ಸ್ಗೆ ಬ್ರೈಬ್ ಮಾಡಿ ಸೇಲ್ ಮಾಡ್ತಾಯಿದ್ದು. ಇದು ನಡೀತಾ ಇದೆ. ಇದು ಇಲ್ಲೂ ನಡೆಯುತ್ತೆ. ಡಾಕ್ಟರ್ಸ್ಗೆ ಹಾಲಿಡೇ ಟ್ರಿಪ್ಸ್ ಕೊಡ್ತಾರೆ ತುಂಬ ಕಂಪ್ನೀಸು, ಎಕ್ಸ್ಪೆನ್ಸಿವ್ ವಾಚಸ್ ಕೊಡ್ತಾರೆ ಟು ಮೇಕ್ ಶೋರ್ ದೇರ್ ಪ್ರಾಡಕ್ಟ್ ಸೆಲ್ಸ್. ನೀವು ಯಾವುದೇ ಡಾಕ್ಟರ್ ಅದು ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ನ ಒತ್ತಿ ಸೆಲ್ ಮಾಡ್ತಾರೆ. ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ $100 ಆದರೆ ಡಾಕ್ಟರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ $100 ಇದೆ. ಅದನ್ನ ಸೆಲ್ $2,000 ಯಾಕೆ ಮಾಡ್ತಾರೆ? ಡಾಕ್ಟರ್ಸ್ ಫೀಸು ಅಂತ ಹೇಳೋಕ್ಕಿಂತ ಡಾಕ್ಟರ್ಸ್ ಕಮಿಷನ್ ಹೋಗುತ್ತೆ ಅಲ್ಲಿ. ಇಫ್ ಇಟ್ ಇಸ್ ಸೋಲ್ಡ್ ಇನ್ ಮೆಡಿಕಲ್ ಶಾಪು ಅವ್ರದ್ದು ಸ್ಟಾಕ್ ಎಷ್ಟು, ಸೂಪರ್ ಸ್ಟಾಕ್ ಎಷ್ಟು, ಇಲ್ಲೆಲ್ಲ ಈ ಥರ ಒಬ್ಬೊಬ್ಬರಿಗೆ ಕಟ್ಟಾಗಿ ಬರುತ್ತೆ ಬೇಸಿಕಲಿ. ಬಟ್ ಮೆನಿ ಆಫ್ ದ ಮೆಡಿಸಿನ್ಸ್ 20 to 30% ಕಮಿಷನ್ ಡಾಕ್ಟರ್ಸ್ ಹ್ಯಾವ್. ಅಂದರೆ ಇವೆಲ್ಲವೂ ಕ್ಲಿನಿಕಲಿ ಪ್ರಾಪರ್ಲಿ ಟೆಸ್ಟೆಡಾ? ಇಲ್ಲ, ಕ್ಲಿನಿಕಲ್ಲಿ ಪ್ರೂವನ್ ಇರುತ್ತೆ. ಬಟ್ ಕೆಲವೊಂದು ಫಿಕ್ಸ್ಡ್ ಡ್ರಗ್ಸ್ ಕಾಂಬಿನೇಷನ್ ಆಲ್ಮೋಸ್ಟ್ 2016 to 2018 300 ಡ್ರಗ್ಸ್ ಬ್ಯಾನ್ ಆಯಿತು. ಡ್ರಗ್ಸ್ ಅಂದರೆ ಮೆಡಿಸಿನ್ಸ್ ಬ್ಯಾನ್ ಆಯಿತು ಇಂಡಿಯಾದಿಂದ. ಅದು ಯಾವುದು ಅದರಿಂದ ತುಂಬ ಸೈಡ್ ಎಫೆಕ್ಟ್ಸ್ ಆಗ್ತಿದೆ. ಅದು ಇರಬಾರ್ದು. ಲಾಟ್ ಆಫ್ ಕಾಫ್ ಸಿರಪ್ಸು ಇದೆಲ್ಲ ಇರಬಾರ್ದು. ಬಟ್ ಆದ್ರೂ ಕಂಟಿನ್ಯೂಡ್ ಯೂಸಸ್ಸು, ಅದಕ್ಕೆ ಪ್ರಾಪರ್ ಕ್ಲಿನಿಕಲ್ ಸ್ಟಡಿ ಡೇಟಾನ ಸಬ್ಮಿಟ್ ಮಾಡಿಲ್ಲ. ಸೊ ಒಂದು ರೆಗ್ಯುಲೇಟರಿ ಬಾಡಿ ಇದೆ, ಅದರಲ್ಲಿ ಇದ್ದಾರೆ ಅಧಿಕಾರಿಗಳು, ಅದನ್ನು ರೆಗ್ಯುಲೇಟ್ ಮಾಡ್ತಿದ್ದಾರೆ ಅಂದ್ರೂ ಇಷ್ಟು ಈಸಿಯಾಗಿ ಮಾರ್ಕೆಟಲ್ಲಿ ಪ್ರಾಪರ್ ಕ್ಲಿನಿಕಲ್ ಟೆಸ್ಟು ಕ್ಲಿಯರೆನ್ಸ್ ಕೆಲವೊಂದು ಇಲ್ಲದೆ ಹೆಂಗೆ ಮಾರ್ಕೆಟಲ್ಲಿ ಬರೋದಕ್ಕೆ ಸಾಧ್ಯ? ಕ್ಲಿನಿಕಲ್ ಟ್ರಯಲ್ ಇಲ್ಲದೆ ಮಾರ್ಕೆಟಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಸರ್ಟನ್ ಇಯರ್ಸ್ ಆದಮೇಲೆ ಅವರು ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡಿರೋದಿಲ್ಲ ಮತ್ತೆ ಟ್ರಯಲ್ ಮಾಡಬೇಕಾಗಿ ಬರುತ್ತೆ. ಸರ್ಟನ್ ಕಾಂಬಿನೇಷನ್ ಯೂಸ್ ಮಾಡಿರ್ತಾರೆ. ಆ ಕಾಂಬಿನೇಷನ್ಗೆ ಟ್ರಯಲ್ ಮಾಡಿರಲ್ಲ. ಫಾರ್ ಎಕ್ಸಾಂಪಲ್, ಇದಕ್ಕೆ ಪ್ರಾಡಕ್ಟ್ ಹೇಗೆ ಟ್ರಯಲ್ ಮಾಡಿರ್ತೀನಿ, ಅದ್ರ ಜೊತೆ ಇನ್ನೊಂದೇನೋ ಆ್ಯಡ್ ಮಾಡಿರ್ತಾರೆ. ಆ ಕಾಂಬಿನೇಷನ್ಗೆ ಟ್ರಯಲ್ಸ್ ಮಾಡೋದಿರಲ್ಲ. ಆ ಕಾಂಬಿನೇಷನ್ಗೆ ಸರಿಯಾದ ಡೇಟಾ ಕೊಟ್ಟಿರಲ್ಲ. ಫಾರ್ ಎಕ್ಸಾಂಪಲ್ 200 ಪೇಷಂಟ್ ಸ್ಟಡಿ ಟ್ರಯಲ್ ಬೇಕಾಗಿರುತ್ತೆ. ಬರೀ 50 ಜನಕ್ಕೆ ಬಜೆಟ್ ಉಳಿಸೋದಕ್ಕೆ 50 ಜನದ ಮಾಡಿಕೊಟ್ಬಿಟ್ಟಿರ್ತಾರೆ. ಓಕೆ. ಸೊ ಈ ಥರದ್ದು ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಕೆಲವೊಂದು ಕಡೆ ಫಾಲೋ ಮಾಡಲ್ಲ. ಬಟ್ ಇತ್ತೀಚೆಗೆ DCGI ಕೂಡ ತುಂಬ ಸ್ಟ್ರಿಕ್ಟ್ ಆಗ್ತಿದೆ, ಸ್ಟ್ರಿಂಜೆಂಟ್ ಆಗ್ತಿದೆ. ಎವ್ರಿಥಿಂಗ್ ಡಿಜಿಟಲೈಸ್ ಆಗ್ತಾ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂಚೆ ಅಂದರೆ ಫೈಲ್ಸ್ ತೊಗೊಂಡು ಹೋಗಿ ಆಫೀಸರ್ ಮುಂದೆ ಅಲ್ಲಿ ಬೇಕಾಯಿತು. ನಾವು ಇಟ್ ಇಸ್ ಬಿಕಮ್ ಅಟ್ಲೀಸ್ಟ್ 70-80% ಡಿಜಿಟಲೈಸ್ ಆಗಿದೆ. ಈಗ ಹ್ಯೂಮನ್ ಟ್ರಯಲ್ಸ್ ಅಂತ ಆಗತ್ತಲ್ಲ, ಅವರ ಲೈಫ್ ಸೇಫ್ಟಿ ಏನಿರುತ್ತೆ? ಬಿಕಾಸ್ ಕೆಲವೊಂದು ಮೂವೀಸ್ ನೋಡಿದ್ದೀವಿ, ಕೆಲವೊಂದು ಡಾಕ್ಯುಮೆಂಟ್ರೀಸ್ ಅದನ್ನು ಎಕ್ಸ್ಪೋಸ್ ಮಾಡೋ ಪ್ರಯತ್ನ ಪಟ್ಟಿದ್ದಾರೆ. ಹ್ಯೂಮನ್ ಟ್ರಯಲ್ಸ್ ಆದಾಗ ಕೆಲವರು ಸಾಯೋ ಇದು ಇರುತ್ತೆ, ಸಂದರ್ಭನೂ ಇರುತ್ತೆ ಅಂತ ಹೇಳ್ತಾರೆ. ಹ್ಯೂಮನ್ ಟ್ರಯಲ್ಸ್ ಆಗೋದು ಹೇಗೆ, ಹಾಗೆ ಅವರ ಸೇಫ್ಟಿ ಏನು, ಬ್ಯಾಕಪ್ ಏನು ಅವರಿಗೆ? ಸೊ ಎನಿ ಹ್ಯೂಮನ್ ಟ್ರಯಲ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಆ ಪರ್ಟಿಕ್ಯುಲರ್ ಯಾರನ್ನ ಇನ್ವಾಲ್ವ್ ಮಾಡ್ಕೋತೀರೋ ಅವ್ರಿಗೆ ಇನ್ಶೂರೆನ್ಸ್ ತೊಗೋಬೇಕು. ದಿಸ್ ಇಸ್ ದ ಬೇಸಿಕ್ ಥಿಂಗ್ ಆ್ಯಸ್ ಎ ಕ್ಲಿನಿಕಲ್ ರಿಸರ್ಚ್. ಮಸ್ಟ್ ಆ್ಯಂಡ್ ಶುಡ್. ಓಕೆ. ಅವ್ರದ್ದು ಕನ್ಸೆಂಟ್ ತೊಗೋಬೇಕು. ಅವ್ರಿಗೆ ಓದಿ ಹೇಳಬೇಕು, ದಿಸ್ ಇಸ್ ಎ ಟ್ರಯಲ್, ಫಸ್ಟ್ ನಿಮ್ಮ ಮೇಲೆ ಪ್ರಯೋಗ ಮಾಡ್ತಾ ಇದ್ದೀವಿ, ಈ ಥರ ಸೈಡ್ ಎಫೆಕ್ಟ್ಸ್ ಆಗ್ಬೋದು, ಈ ಥರ ಪ್ರಯೋಜನಗಳು ಆಗ್ಬೋದು ಅಂತ ಎಲ್ಲ ರಿಟರ್ನ್ ಕನ್ಸೆಂಟ್ ತೊಗೊಂಡು ಎಥಿಕ್ಸ್ ಕಮಿಟಿ ಅಂತ ಇರುತ್ತೆ, ಒಂದು ಬೋರ್ಡು. ಆ ಬೋರ್ಡಲ್ಲಿ ಒಬ್ಬರು ಡಾಕ್ಟರ್ ಇರ್ತಾರೆ, ಒಬ್ಬರು ಲಾಯರ್ ಇರ್ತಾರೆ, ಒಬ್ಬರು ಸೋಷಿಯಲ್ ಆ್ಯಕ್ಟಿವಿಸ್ಟ್ ಇರ್ತಾರೆ, ಒಬ್ಬರು ಲೇಮ್ಯಾನ್ ಇರ್ತಾರೆ. ಒಂದು 7 ಜನ ಕಂಪ್ರೈಸ್ ಆಗಿರೋ ಒಂದು ಎಥಿಕ್ಸ್ ಕಮಿಟಿ ಬೋರ್ಡ್. ಆ ಬೋರ್ಡು ಅಪ್ರೂವ್ ಆಗಿರೋದು ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ, DCGI. ಆ ಬೋರ್ಡ್ ಅವರು ಅಪ್ರೂವ್ ಮಾಡಬೇಕು. ಅಪ್ರೂವ್ ಮಾಡಿದಾಗ ಮಾತ್ರ ಸ್ಟಡಿ ಕಂಡಕ್ಟ್ ಮಾಡೋಕ್ಕಾಗೋದು. ಅದು ನಾವು ಇನ್ಶೂರೆನ್ಸ್ ತೊಗೊಂಡಿದ್ದೀವಿ ಅನ್ನೋದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕು. ಆಮೇಲೆ
ಇನ್ಫಾರ್ಮ್ಡ್ ಕನ್ಸೆಂಟ್ ಫಾರ್ಮ್ನು ಮಲ್ಟಿಪಲ್ ಲ್ಯಾಂಗ್ವೇಜಸ್, ಯಾವುದೋ ಲ್ಯಾಂಗ್ವೇಜ್ ಇಲ್ಲದೆ ಅವ್ರ ಕೈಲಿ ಸೈನ್ ಹಾಕ್ಸ್ಕೊಳ್ದು ಅವ್ರ ಲ್ಯಾಂಗ್ವೇಜಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅವ್ರಿಗೆ ಕೊಡಬೇಕು. ಈ ಥರ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಇದೆ. ಅದ್ರ ಮಧ್ಯನೂ ಕೆಲವೊಂದು ಡಿವಿಯೇಷನ್ಸ್ ತುಂಬ ಜನ ಮಾಡ್ತಾರೆ, ಬಟ್ ಈ ಥರ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಇದೆ. ಸೊ ಪ್ರಾಪರ್ ಇನ್ಶೂರೆನ್ಸ್ ಇರಬೇಕು, ಪ್ರಾಪರ್ ಬಾಡಿ ಅದನ್ನು ಓಕೆ ಮಾಡಿರಬೇಕು. ಓಕೆ ಮಾಡಬೇಕು. ಆಮೇಲೆ ಕ್ಲಿನಿಕಲ್ ಟ್ರಯಲ್ ರಿಜಿಸ್ಟರ್ ಆಫ್ ಇಂಡಿಯಾ ಅಂತ ಇದೆ, ಅಲ್ಲಿ ಅದನ್ನ ರಿಜಿಸ್ಟರ್ ಮಾಡಿರಬೇಕು. ಸೊ ಆಲ್ ದಿಸ್ ಥಿಂಗ್ಸ್ ಆರ್ ನಾರ್ಮ್ಸ್ನೆಲ್ಲ ಫಾಲೋ ಮಾಡಿ ಮಾಡಬೇಕು. ಸ್ಕ್ಯಾಮ್ಸ್ ಆಗೋ ಚಾನ್ಸಸ್ ಇರುತ್ತಾ? ದೇರ್ ಆರ್ ಸರ್ಟನ್ ಪ್ಲೇಸಸ್ ವೇರ್ ದೇ ಡು. ತುಂಬ ಕಡಿಮೆ, ಬಟ್ ಇವಾಗ ತುಂಬ ಕಡಿಮೆ, ಬಿಕಾಸ್ ದೇ ಮೇ ಫೇಸ್ ಇಂಪ್ರಿಸನ್ಮೆಂಟ್, ದೇ ಮೇ ಬಿ ಬ್ಲ್ಯಾಕ್ ಲಿಸ್ಟೆಡ್ ಫಾರ್ ಎವರ್. ಸೊ ತುಂಬ ಸ್ಟ್ರಿಂಜೆಂಟ್ ರೂಲ್ಸ್ ಕೂಡ ಇದೆ. ಸೊ ಚಾನ್ಸಸ್ ತುಂಬ ಕಡಿಮೆ, ಬಟ್ ಡೇಟಾ ಫಾಲ್ಸಿಫಿಕೇಷನ್ ಮಾಡುವಂಥ ಕೆಲವೊಂದು ಕಡೆ ಚಾನ್ಸಸ್ ಇದೆ. ಸೊ ದಟ್ಸ್ ವೈ DCJ ಡ್ರಗ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾ ಎಲ್ಲ ಸ್ಟೇಟಲ್ಲೂ ಅವ್ರದ್ದು ಏನೇನೇನೆ ರೀಜನಲ್ ಬ್ರ್ಯಾಂಚ್ ಆಫೀಸಸ್ಸು ಯಾವುದೇ ಒಂದು ಸ್ಟಡಿ ಹದ್ದಿನ ಕಣ್ಣಿಟ್ಟಿರುತ್ತೆ, ಯಾವುದೋ ಒಂದು ಸ್ಟಡಿ ಆಗ್ತಿದೆ ಅಂದರೆ. ಓಕೆ, ವಂಡರ್ಫುಲ್. ಫಾರ್ಮಸ್ಯೂಟಿಕಲ್ ಕಂಪನೀಸ್ದು ಹೇಗೆ ಅಂತ ಹೇಳಿದ್ರೆ ಸಕ್ಸಸ್ಗಿಂತ ಫೇಲ್ಯೂರ್ನ ಫಸ್ಟ್ ಎದುರಿಸಬೇಕಾಗತ್ತೆ. 100%. ಅದಕ್ಕೆ ಇಲ್ಲಿ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಗೆ ಫಂಡಿಂಗ್ ಮಾಡೋದು ಕಡಿಮೆ, ಬಿಕಾಸ್ ಫೇಲಿಯರ್ಸ್ ಜಾಸ್ತಿ ಆಗ್ಬೋದು ಅಂತ. ಬಟ್ ಒನ್ಸ್ ದೇ ಆರ್ ಸಕ್ಸಸ್ ನೋಬಡಿ ಕ್ಯಾನ್ ದ್ಯಾಚ್ ಇಟ್. ಇವಾಗ ಡೋಲೋ 650 ತೊಗೊಂಡ್ರೆ ಅದೊಂದು ಜೆನರಿಕ್ ಪ್ಯಾರಾಸಿಟಮಾಲ್ ಅಷ್ಟೇ, ಅದು ಇಂಡಿಯಾ ಸೇಲ್ಸೇ ವರ್ಷಕ್ಕೆ 600 ಕೋಟಿ, ಒಂದೇ ಒಂದು ಮೆಡಿಸನ್. ಸಕ್ಸಸ್ ಮಂತ್ರ ಏನದು? ಸಕ್ಸಸ್ ಮಂತ್ರ ಇಸ್ ಎಥಿಕ್ಸ್. ಓಕೆ, ಎಥಿಕ್ಸ್ ಫಾಲೋ ಮಾಡಬೇಕು. ಆಮೇಲೆ ನಿಮ್ಮ ಉದ್ದೇಶ ಕರೆಕ್ಟಾಗಿರಬೇಕು. ದುಡ್ಡು ಮಾಡೋದೇ ಉದ್ದೇಶ ಅಲ್ಲ. ಮನಿ ಇಸ್ ಎ ಬೈ ಪ್ರಾಡಕ್ಟ್ ಆಫ್ ಯುವರ್ ವರ್ಕ್. ಮನಿನೇ ಮೇನ್ ಇಂಪಾರ್ಟೆಂಟ್ ಅಲ್ಲ, ಇಟ್ ಇಸ್ ಜಸ್ಟ್ ಎ ಬೈ ಪ್ರಾಡಕ್ಟ್. ಯೋರ್ ವರ್ಕ್ ಶುಡ್ ಬಿ ಐ ಶುಡ್ ಗಿವ್ ಗುಡ್ ಪ್ರಾಡಕ್ಟ್ ಟು ದ ಸಮಾಜಕ್ಕೆ, ಸೊಸೈಟಿಗೆ ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅನ್ನೋ ಇಂಟೆನ್ಷನಿಂದ ಮಾಡಿದ್ರೆ ಡೆಫಿನೆಟ್ಲಿ ಸಕ್ಸಸ್, ಮನಿ, ಎವ್ರಿಥಿಂಗ್ ವಿಲ್ ಫಾಲೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಥಿಕ್ಸ್ ಪ್ಲೇಸ್ ಎ ಇಂಪಾರ್ಟೆಂಟ್ ರೋಲ್ ಬಿಕಾಸ್ ದಿಸ್ ಇಸ್ ಹ್ಯೂಮನ್ ಲೈಫ್. ಮೆಡಿಸಿನ್ಸ್, ಯು ಆರ್ ಡೀಲಿಂಗ್ ವಿತ್ ಹ್ಯೂಮನ್ ಲೈಫ್. ಸೊ ಡೋಲೋ 650 ಬಗ್ಗೆ ನೀವು ಹೇಳ್ತಾ ಇದ್ರಿ, ಅದು ಸರಿ ಇಲ್ಲ, ಯೂಸ್ ಮಾಡಿದ್ರೆ ಆರೋಗ್ಯಕ್ಕೆ ಹಾನಿಕರ ಅಂತ ಒಂದಷ್ಟು ಧ್ವನಿ ಎದ್ದಿತ್ತು. ಸೊ ಇಸ್ ಇಟ್ ಟ್ರೂ, ಅಥವಾ ಅದರ ಅಗೇನ್ಸ್ಟ್ ಒಂದು ಮಾಫಿಯಾ ವರ್ಕ್ ಮಾಡುತ್ತಾ? ಒಂದು ಮೆಡಿಸಿನ್ ಅಥವಾ ಒಂದು ದೇಶದ ಮೆಡಿಸಿನನ್ನು ಡೌನ್ ಮಾಡೋದಕ್ಕೆ ಪ್ರಯತ್ನ ಆಗುತ್ತಾ? ಇಂಟರ್ನ್ಯಾಷನಲ್ ಮಾಫಿಯಾ ಹೇಗೆ ಕೆಲಸ ಮಾಡುತ್ತೆ? ಹಾಗಂತೇನಿಲ್ಲ. ಎನಿ ಮೆಡಿಸಿನ್ಸ್, ಪ್ರಪಂಚದ ಯಾವುದೇ ಮೆಡಿಸಿನ್ಸ್ ತೊಗೊಂಡ್ರು ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಓಕೆ. ಸೊ ಯಾಕೆ ನಾವು ಈ ಪ್ರೊಸೀಜರ್ನ ಡ್ರಗ್ ಡೆವಲಪ್ಮೆಂಟ್ ಪ್ರಾಸೆಸ್ ಏನಂತೀವೋ, ಫಸ್ಟು ಡಿಸ್ಕವರಿ ಆಫ್ ದ ಮಾಲಿಕ್ಯೂಲ್, ಆಮೇಲೆ ಒಂದು ಸೆಲ್ಸಲ್ಲಿ ಟೆಸ್ಟ್ ಮಾಡ್ತೀವಿ, ಆಮೇಲೆ ಆ್ಯನಿಮಲ್ಸ್, ಪ್ರಾಣಿಗಳ ಮೇಲೆ ಟೆಸ್ಟ್ ಮಾಡ್ತೀವಿ, ಆಮೇಲೆ ಆ ಕ್ಲಿನಿಕಲ್ ಸ್ಟಡಿಯಲ್ಲೂ ಫಸ್ಟು 20 ಜನ ಹೆಲ್ತಿ ಪೀಪಲ್ ಮೇಲೆ 20ರಿಂದ 10 ಜನ ಹೆಲ್ತಿ ಪೀಪಲ್ ಮೇಲೆ ಟೆಸ್ಟ್ ಮಾಡ್ತೀವಿ. ಅದು ಪಾಸಾದರೆ ಆಮೇಲೆ 100 ಜನ, ಆಮೇಲೆ 500 ಜನ. ಸೊ ದೆರ್ ಇಸ್ ಎ ಪ್ರಾಪರ್ ಪ್ರಾಸೆಸ್. ಇದು ಸರಿ ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ವರ್ಷಾನುಗಟ್ಲೆಯಿಂದ ಇಟ್ಸ್ ಎ ವೆರಿ ಸಕ್ಸಸ್ಫುಲ್ ಡ್ರಗ್ ಆರ್ ಮಾಲಿಕ್ಯೂಲ್. ಯು ಕೆನಾಟ್ ಸೇ ಇದು ಸರಿ ಇಲ್ಲ ಅಂತ. ಯಾವುದೇ ಮೆಡಿಸಿನಲ್ಲಿ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ, ಬಟ್ ಯಾವ ಎಕ್ಸ್ಟೆಂಟಿಗೆ ಅದು ಅಡ್ವರ್ಸ್ ಇವೆಂಟಾ, ಸೀರಿಯಸ್ ಅಡ್ವರ್ಸ್ ಇವೆಂಟಾ ಅಂತ ನೋಡ್ಕೋಬೇಕಾಗುತ್ತೆ. ಅದಕ್ಕೆ ಫಾರ್ಮಕೋ ವಿಜಿಲೆನ್ಸ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ. ನೀವು ಯಾವುದೇ ಮೆಡಿಸಿನ್ಸ್ ತೊಗೊಂಡ್ರೆ ಅದು ಹಿಂದೆ ನೋಡಿ, ಇಫ್ ಯು ಹ್ಯಾವ್ ಎನಿ ಸೈಡ್ ಎಫೆಕ್ಟ್ ಪ್ಲೀಸ್ ರಿಪೋರ್ಟ್ ಅಂತ. ಆ ಫಾರ್ಮಲ್ಲಿ ತುಂಬ ಜನ ರಿಪೋರ್ಟ್ ಮಾಡಿದ್ರೆ ಅದು ಆ ಡೇಟಾ ಅವ್ರಿಗೆ ಹೋಗುತ್ತೆ. ಆ ಡೇಟಾನ ಅವರು ಗೌರ್ಮೆಂಟಿಗೆ ಸಬ್ಮಿಟ್ ಮಾಡಬೇಕು. ಓಕೆ, ಇಟ್ ಈಸ್ ನಾಟ್ ದ್ಯಾಟ್ ಈಸಿ. ಓಕೆ. ಸೊ ಇಂಡಿಯನ್ ಫಾರ್ಮಸ್ಯೂಟಿಕಲ್ ಕಂಪನೀಸ್ ಮೇನ್ ಚಾಲೆಂಜಸ್ ಏನು? ಸೊ ಇಂಡಿಯನ್ ಫಾರ್ಮಸ್ಯೂಟಿಕಲ್ ಕಂಪ್ನೀಸ್ ಮೇನ್ ಚಾಲೆಂಜ್ ಅಂದರೆ ಬೇರೆ ದೇಶಗಳಿಂದ ಟ್ರಸ್ಟ್ ಫ್ಯಾಕ್ಟರ್. ಓಕೆ, ಯಾಕೆ? ಹೊಸದೇನೋ ಮಾಲಿಕ್ಯೂಲ್ ಕ್ವಾಲಿಟಿ ಬಗ್ಗೆ ತುಂಬ ಮಿಸ್ಟ್ರಸ್ಟ್ ಇದೆ ಬೇರೆ ಕಂಟ್ರೀಸ್ಗಳಲ್ಲಿ. ಬಟ್ ಏನು ರೀಸನ್ ಅದಕ್ಕೆ? ಅಂದರೆ ಈ ಹಿಂದೆ ಏನಾದರೂ ಹಂಗಿದ್ದು ಉದಾಹರಣೆಗಳಿಂದ ಹಂಗೆ ಒಂದು ಟ್ರಸ್ಟ್ ಹಿಂದೆ ಯಾವುದೋ ಒಂದು ಕೆಲವೊಂದು ಕಂಪ್ನೀಸ್ಗಳಿಂದ ಏನೋ ಒಂದು ಡೇಟಾ ಫಾಲ್ಸಿಫಿಕೇಷನ್ ಆಗಿತ್ತು, ಅದರಿಂದ ಕೆಲವೊಂದು ಟ್ರಸ್ಟ್. ಬಟ್ ಈಗ ಇಟ್ ಈಸ್ ಚೇಂಜಿಂಗ್. ಬೇರೆ ದೇಶದವರು ಇಂಡಿಯಾನ ಬೇರೆ ಥರ ನೋಡ್ತಾ ಇದ್ದಾರೆ ಇವಾಗ. ನಾವು ಥಿಂಗ್ಸ್ ಆರ್ ಚೇಂಜಿಂಗ್. ಐ ಥಿಂಕ್ ದ ಮಿಲೇನಿಯಲ್ಸ್ ಅಥವಾ ಜೆನ್ಜಿ ಏನು ಹೇಳ್ತಾರೆ, ದೇ ಹ್ಯಾವ್ ಚೇಂಜ್ ದ ಎಂಟೈರ್ ಪಿಕ್ಚರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ದೇ ಆರ್ ದ ಕ್ವಾಲಿಟಿ ವೈಸ್ ವಿ ಆರ್ ಇಂಪ್ರೂವಿಂಗ್ ಅ ಲಾಟ್. ನೌ ಪೀಪಲ್ ಆರ್ ಲುಕಿಂಗ್ ಅಟ್ ಇಂಡಿಯಾ. ಬಟ್ ಮುಂಚೆ ಡೆಫಿನೆಟ್ಲಿ ಇಟ್ ವಾಸ್ ದೇರ್ ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ತಾರೇನೋ ಅಂತ. ಬಿಕಾಸ್ ಇಲ್ಲಿ ರೆಗ್ಯುಲೇಷನ್ಸ್ ಎಲ್ಲ ಆವಾಗ ಸ್ವಲ್ಪ ಲೂಸ್ ಇತ್ತು. ಇವಾಗ ಎವ್ರಿಥಿಂಗ್ ದೇ ಆರ್ ಮೇಕಿಂಗ್ ಸ್ಟ್ರಿಂಜೆಂಟ್, ಎವ್ರಿಥಿಂಗ್ ದೇ ಆರ್ ಮೇಕಿಂಗ್ ಡಿಜಿಟಲೈಸ್. ಐ ಥಿಂಕ್ ಥಿಂಗ್ಸ್ ಆರ್ ಚೇಂಜಿಂಗ್. ಭಾರತನ ಬೇರೆ ದೇಶದವ್ರು ನೋಡುವಂಥ ದೃಷ್ಟಿ ಚೇಂಜ್ ಆಗ್ತಿದೆ ಇವಾಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಈಗ ವಿದೇಶಿ ಮೆಡಿಸಿನ್ ಮಾಫಿಯಾ
ಭಾರತದ ಫಾರ್ಮಾಸ್ಯೂಟಿಕಲ್ ಮೇಲೆ ತುಂಬ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ, ಹೌದಾ? ಅಂದರೆ ಇಂಡಿಯನ್ ಮೆಡಿಸಿನ್ಸ್ಗೆ ಏನು ಸಿಗಬೇಕಾಗಿದೆ ಸ್ಥಾನಮಾನಗಳು ಅಥವಾ ಏನು ಇಂಪಾರ್ಟೆನ್ಸ್ ಸಿಗಬೇಕಾಗಿದೆ ವರ್ಲ್ಡ್ ವೈಡ್ ಅದು ಸಿಗೋದ್ರಲ್ಲಿ ಕಮ್ಮಿ ಯಾಕೆ ಅಂದರೆ ವರ್ಲ್ಡ್ ಮಾಫಿಯಾ ಅಂತ ಹೇಳ್ತಾರೆ, ಹೌದಾ? ಮಾಫಿಯಾ ಅನ್ನೋದಕ್ಕಿಂತ ದೇ ಹ್ಯಾವ್ ದ ಮನಿ ಪವರ್, ದೇ ಹ್ಯಾವ್ ಇವಾಗ ದೊಡ್ಡ ಫಾರ್ಮಾ, ಇವಾಗ ಆಸ್ಟ್ರಾಜೆನಿಕಾ, ಫೈಸರ್, ಈ ಥರ ಎಲ್ಲ ದೊಡ್ಡ ಇದೆಲ್ಲ ಮಲ್ಟಿನ್ಯಾಷನಲ್ ಕಂಪ್ನೀಸ್, ನಾಟ್ ಇಂಡಿಯನ್ ಕಂಪ್ನೀಸ್. ಬಟ್ ಅವರೆಲ್ಲ ಇಂಡಿಯಾದಲ್ಲಿ ಭಾಳ ದೊಡ್ಡದು ಆಫೀಸ್ ಮಾಡ್ಕೊಂಡು ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಮಾಡ್ಕೊಂಡು ದೊಡ್ಡ ಬೇಸ್ ಮಾಡ್ಕೊಂಡಿದ್ದಾರೆ. ಇಟ್ ಈಸ್ ಇನ್ಫ್ಯಾಕ್ಟ್ ಹೆಲ್ಪಿಂಗ್ ಇಂಡಿಯನ್ ಎಕಾನಮಿ ಆಲ್ಸೋ. ನಾನು ಅದನ್ನ ಮಾಫಿಯಾ ಅಂತ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಇಂಡಿಯನ್ ಎಕಾನಮಿಗೂ ಬೂಸ್ಟ್ ಮಾಡ್ತಿದ್ದಾರೆ. ಬಟ್ ಇಲ್ಲಿನೂ ಆಪರ್ಚುನಿಟಿ ಇದೆ, ಮಾಡ್ತಾ ಇಲ್ಲ ಅಷ್ಟೇ. ಇಲ್ಲಿನೂ R&D ರಿಸರ್ಚ್ ಮಾಡಿ ನಿಮ್ಮದೇ ಒಂದು ಮಾಲಿಕ್ಯೂಲ್ ಮಾಡಿ, ಟ್ರಯಲ್ಸ್ ಪಾಸ್ ಮಾಡಿ, ಎಕ್ಸ್ಪೋರ್ಟ್ ಮಾಡಿ. ಬಟ್ ಇಲ್ಲಿ ಮಾಡ್ತಾ ಇಲ್ಲ. ವಿ ಆರ್ ಗಿವಿಂಗ್ ಆಪರ್ಚುನಿಟಿ ಟು ಎವ್ರಿಬಡಿ ವರ್ಲ್ಡ್ ವೈಡ್. ಸೊ ಇಲ್ಲಿ ಆಪರ್ಚುನಿಟೀಸ್ ಇದೆ, ಬಳಸ್ಕೊಳ್ಳೋರಿಲ್ಲ ಅಂತ. ಬಳಸ್ಕೊಳ್ಳೋರಿಲ್ಲ. ಗೌರ್ಮೆಂಟಿಂದ ಸಪೋರ್ಟ್ ಬೇಕು, ಹ್ಯೂಜ್ ಫಂಡಿಂಗ್ ಬೇಕಾಗುತ್ತೆ. ಗೌರ್ಮೆಂಟ್ ಮಟ್ಟದಲ್ಲಿ ಫಾರ್ಮಾಸ್ಯೂಟಿಕಲ್ ಕಂಪನಿಯ ಬಗ್ಗೆ ಅಪ್ರೋಚ್ ಹೇಗಿರುತ್ತೆ ಅಥವಾ ಅವರ ಥಾಟ್ಸ್ ಏನಿರುತ್ತೆ? ಯೂಶಲಿ ಬಜೆಟ್ ಅಲೊಕೇಶನ್ ಆಗಿರಲಿ ಅಥವಾ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ನ ನೋಡೋ ರೀತಿ ಹೇಗಿರುತ್ತೆ? ಸೊ ವಿ ಆರ್ ಲಿಟಲ್ ಬಿಟ್ ನೆಗ್ಲೆಕ್ಟೆಡ್ ಸೆಕ್ಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಜರ್ ಇಂಡಿಯಾನ ನೋಡಬೇಕು ಅಂದರೆ ಎಲ್ಲರೂ IT ಟೆಕ್ನಾಲಜಿ, ಇಟ್ ಈಸ್ IT ಹಬ್ ಅಂತಲೇ ನೋಡೋದು. BT ನೆಕ್ಸ್ಟ್, ಬಯೋಟೆಕ್ ಇಸ್ ದ ನೆಕ್ಸ್ಟ್ ಒನ್, ಅಲ್ಲ ಲಾಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಸ್ವಲ್ಪ ಕನ್ಸ್ಟ್ರೆನ್ಸ್ ಇದೆ, ಅಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಬಿಕಾಸ್ ಇಮಿಡಿಯೇಟ್ ದುಡ್ಡು ಬೇಕು. ರಿಸರ್ಚಲ್ಲಿ ಇಮಿಡಿಯೇಟ್ ದುಡ್ಡು ಆಗಲ್ಲ, ಇನ್ಸ್ಟೆಂಟ್. ದ ಜೆಸ್ಟೇಷನ್ ಪೀರಿಯಡ್ ಇಸ್ ಲಾಂಗ್. ಓಕೆ, ಜೆಸ್ಟೇಷನ್ ಪೀರಿಯಡ್ ಇದೆಲ್ಲ ಇಮಿಡಿಯೇಟ್ ದುಡ್ಡುಗಳು. ಸರ್ವಿಸ್ ಇಂಡಸ್ಟ್ರಿ, IT ಇಂಡಸ್ಟ್ರೀಸ್ ಇಮಿಡಿಯೇಟ್ ದುಡ್ಡುಗಳು. ಯಾವುದೋ ಒಂದು ಪ್ರಾಜೆಕ್ಟ್ ಕೊಡ್ತಾರೆ, 6 ತಿಂಗಳಲ್ಲಿ ಮುಗಿಸ್ಕೊಡ್ತಾರೆ, $1 million ಗಟ್ಟಲೆ ಬಿಲ್ ಮಾಡ್ತಾರೆ. ಬಟ್ ದಿಸ್ ರಿಕ್ವೈರ್ಸ್ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್, ಲಾಟ್ ಆಫ್ ಟೈಮ್. ಸೊ ದಟ್ ಈಸ್ ವೇರ್ ದ ಗ್ಯಾಪ್ ಇಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಲ್ ಡಾಮಿನೆಂಟ್ ಇಂಡಸ್ಟ್ರೀಸ್ ಇವೆ, ಅದರಲ್ಲಿ ಫಿಮೇಲ್ ಇಂಡಸ್ಟ್ರಿಯಲಿಸ್ಟ್ ಅಥವಾ ಆಂಟ್ರಪ್ರನರ್ಸ್ ಚಾಲೆಂಜಸ್ ಏನಿರುತ್ತೆ ಅಥವಾ ಈಕ್ವಲ್ ಆಪರ್ಚುನಿಟೀಸ್ ಇರುತ್ತಾ? ಇಲ್ಲಿ 2 ಥರ ನೋಡ್ಬೋದು. ಒಂದು, ಮೆನಿ ಪೀಪಲ್ ಡೋಂಟ್ ಟೇಕ್ ವುಮೆನ್ ಸೀರಿಯಸ್ಲಿ. ಯಾವುದೇ ಇಂಡಸ್ಟ್ರಿನಲ್ಲಿ ಫ್ಯೂ ಪೀಪಲ್, ಮೆನಿ ಪೀಪಲ್ ಅಲ್ಲ, ಸಾರಿ, ಫ್ಯೂ ಪೀಪಲ್ ಸ್ಟಿಲ್ will not take women seriously. That is one aspect in another. Innond aspect in that, when there is a woman in a business, there's a extra charm and interest, and people will be like, okay, she's doing something, let me support. ಈ ಥರ ಮೆಂಟಾಲಿಟಿ ಜನನೂ ಇದ್ದಾರೆ. ಸೊ ವೈಸ್ ವರ್ಸಾ, ಎರಡೂ ಥರದ್ದು ಇದ್ದಾರೆ. ವಿ ಕಾಂಟ್ ಸೇ ದಟ್ ವುಮೆನ್ ಕಷ್ಟ ಅಂದರೆ ತುಂಬ ಕಡೆ ವುಮೆನ್ಗೆ ಅಡ್ವಾಂಟೇಜಸ್ ಆಗಿದೆ. ಲೈಕ್ ಫಾರ್ ಎಕ್ಸಾಂಪಲ್, ಯಾವುದೋ ಒಬ್ಬರು ಮೆನ್ ಅಪ್ರೋಚ್ ಮಾಡೋದು, ದೇ ಮೇ ಇಗ್ನೋರ್. ವುಮೆನ್ ಮೀನ್ಸ್ ದೇ ವಿಲ್ ಅಟ್ಲೀಸ್ಟ್ ಗಿವ್ ದಟ್ ಒಂದು ಸಿಂಪತಿ ಥಾಟ್ ಅಥವಾ ಇಮೋಷನಲ್ ಥಾಟ್ ಇರುತ್ತೆ. ಇಲ್ಲಿ ಗಿವ್ ಅರ್ ಚಾನ್ಸ್. ಐ ಥಿಂಕ್ ದೇರ್ ಇಸ್ ಅ ಲಾಟ್ ಆಫ್ ಪಾಸಿಟಿವ್ ಥಿಂಗ್ಸ್ ಆಲ್ಸೋ ಟು ಲುಕ್ ಇನ್ ಟು. ಕಳೆದ 1 ಡೆಕೇಡ್ನಿಂದ ಆಗಿರೋ ಬದಲಾವಣೆ ಆಂಟ್ರಪ್ರಿನರ್ಶಿಪ್ನಲ್ಲಿ, ಅದು ಸ್ಪೆಷಲಿ ಹೆಣ್ಮಕ್ಳ ವಿಷಯದಲ್ಲಿ ಏನಾಗಿದೆ? ಹ್ಯೂಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಹೆಣ್ಮಕ್ಳು ಆಂಟ್ರಪ್ರಿನರ್ಶಿಪ್ಗೆ ಅಷ್ಟು ಬರ್ತಾ ಇರಲಿಲ್ಲ. ಬಿಕಾಸ್ ದೇ ಕನಾಟ್, ಇವಾಗ ಕಾನ್ಫರೆನ್ಸಸ್ಗೆ ಬೇರೆ ಬೇರೆ ದೇಶಕ್ಕೆ ಟ್ರಾವೆಲ್ ಮಾಡಬೇಕಾಗುತ್ತೆ, ಲೇಟ್ ಡಿನ್ನರ್ಸ್ ಮಾಡಬೇಕಾಗಿ ಬರುತ್ತೆ, ತುಂಬ ಓಡಾಡಬೇಕಾಗಿ ಬರುತ್ತೆ, ತುಂಬ ಸ್ಯಾಕ್ರಿಫೈಸಸ್ ಮಾಡಬೇಕಾಗುತ್ತೆ. ಆಮೇಲೆ ಫೈನಾನ್ಷಿಯಲ್ ಬ್ಯಾಕಪ್ ಇರಲ್ಲ ಮನೆ ಕಡೆಯಿಂದ. ಬಟ್ ನೌ ಥಿಂಗ್ಸ್ ಆರ್ ಚೇಂಜಿಂಗ್. ಪೀಪಲ್ ಆರ್, ಪ್ರೀವಿಯಸ್ಲಿ ಇಟ್ ವಾಸ್ ಎ ಎರಾ ಲೈಕ್, ವುಮೆನ್ ನಾವು ಹೆಣ್ಮಕ್ಳು ಹುಟ್ಟಿದ್ರೆ ಒಂದು ಅದೃಷ್ಟ ಅನ್ನೋ ಥರ ನೋಡ್ತಾರೆ. ಐ ಥಿಂಕ್ ಥಿಂಗ್ಸ್ ಹ್ಯಾವ್ ಚೇಂಜ್ ಸೋ ಮಚ್ ಇನ್ ಪಾಸ್ಟ್ 10 years. ಆ್ಯಂಡ್ ಮೆನಿ ಪೀಪಲ್ ಪ್ರಿಫರ್ ವುಮೆನ್ ಆ್ಯಸ್ ಅ co-director or co-founder because they have the multitasking ability. They can do multiple things. Other men nodre one focus ade irtare. They can't think beyond that. I think things are changing and things have changed. Now it's a decade and a future is of women ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಂಡರ್ಫುಲ್, ಕೇಳೋದು ಖುಷಿ ಆಗುತ್ತೆ. ಡೆಫಿನೆಟ್ಲಿ ಫ್ಯೂಚರಲ್ಲಿ ಗಂಡ್ಮಗು ಹುಟ್ಟಿದ ಗಂಡ್ಮಗುನ ಅನ್ನುವಂಥ ಆಲ್ರೆಡಿ ಆ ಥರ ಸಿಚುವೇಶನ್ ಬರ್ತಾ ಇದೆ. ಬಿಕಾಸ್ ವುಮೆನ್ ಆರ್ ಗೋಯಿಂಗ್ ಔಟ್ ರೈಟ್. ಓಕೆ, ಯಾವ ವುಮನ್ ಆಂಟ್ರಪ್ರನರ್ ಅಥವಾ ಉದ್ಯಮಿ ಬಹಳ ನಿಮ್ಮನ್ನು ಇನ್ಸ್ಪೈರ್ ಮಾಡಿದ್ದು, ಯಾಕೆ? ನನ್ನ ಕಿರಣ್ ಮಜುಮ್ದಾರ್, ಡೆಫಿನೆಟ್ಲಿ ಶಿ ಇನ್ಸ್ಪೈರ್ಸ್ ಮಿ ಅ ಲಾಟ್. ದ ಎಂಪೈರ್ ಶಿ ಹಸ್ ಬಿಲ್ಟ್ ಇಸ್ ಹ್ಯೂಜ್. ಯಾರು ಟಚ್ ಮಾಡೋಕ್ಕಾಗಲ್ಲ ದ ಎಂಪೈರ್. ಆ್ಯಂಡ್ ಸ್ಟಿಲ್ ನೌ ಶಿ ಇಸ್ almost 80+. Still now she networks. Still now she travels worldwide. Still now she is everywhere. She inspires a lot ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದ ಕೈಂಡ್ ಆಫ್ ಡೆಡಿಕೇಶನ್
ಆ್ಯಂಡ್ ಬೆಂಗಳೂರಿಗೆ ಬಯೋಟೆಕ್ ಹಬ್ ಅಂತ ಒಂದು ಹೆಸರು ತಂದು ಕೊಟ್ಟಿದ್ದೆ ಬಯೋಕಾನ್. ಯಾರು ಇಲ್ದಿರೋ ಟೈಮಲ್ಲಿ ಆ ಸ್ಟಾರ್ಟ್ ಮಾಡಿದೆಯಲ್ಲ, ದೇರ್ ಇಸ್ ಅಡ್ವಾಂಟೇಜಸ್ ಅದು. ಯಾರೂ ಇಲ್ಲದೆ ಇದ್ದಾಗ ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ, ಅಡ್ವಾಂಟೇಜ್ ಆಲ್ಸೋ. ಬಟ್ ನಿಮ್ಗೆ ಏನು, ಸೊ ಇಟ್ಸ್ ಲೈಕ್ ಅರ್ಲಿ ಬರ್ಡ್. ಎಸ್ ಬಟ್ ಐ ಅಡ್ಮೈರ್ ಅ ಲಾಟ್ ದ ವೇ ಶಿ ರನ್ಸ್ ಬಿಸ್ನೆಸ್ ಇಸ್ ಹ್ಯೂಜ್. ನಿಮ್ಮ ಲೈಫ್ನಲ್ಲಿ ಇವಾಗ ನೀವು ಕಿರಣ್ ಮಜುಮ್ದಾರ್ ಬಗ್ಗೆ ಹೇಳಿದ್ರೆ, ಆದರೆ ನಿಮ್ಮ ಲೈಫ್ನಲ್ಲಿ ತುಂಬ ಎಕ್ಸೈಟಿಂಗ್ ಪೇಸ್ ಯಾವುದಾಗಿತ್ತು, ಅಥವಾ ಇವಾಗಿದೆಯಾ ಅಥವಾ ಹಿಂದೆ ಬಂದಿತ್ತಾ? ಸೊ ಆಂಟ್ರಪ್ರಿನರ್ಸ್ ಯಾವ ಥರ ಅಂದರೆ ಎವ್ರಿ ಡೇ ದೇ ನೀಡ್ ಎಕ್ಸೈಟ್ಮೆಂಟ್. ಅದೊಂಥರ ಈ ಕಿಕ್ ಅಂತಾರಲ್ಲ, ಎವ್ರಿ ಡೇ ವಿ ವಾಂಟ್ ಕಿಕ್ ಆರ್ ಎಲ್ಸ್ ವಿ ಗೆಟ್ ಡಿಪ್ರೆಸ್ಡ್. ವಾಟ್ ಡ್ರೈವ್ಸ್ ಯು ಅಂತ ಏನೋ ಒಂದು ಹೊಸದೇನೋ ಒಂದು ಆರ್ಡರ್ ಬಂತು ಅಂದ್ಕೊಳ್ಳಿ, ಯಾವುದೋ ಒಂದು ಹೊಸ ಥರದ ಪ್ರಾಜೆಕ್ಟ್ ಅಂದ್ಕೊಳ್ಳಿ, ಹೊಸ ಥರದ ಕ್ಲೈಂಟು, ಹೊಸ ಥರದ ಇನೋವೇಷನ್ಸು, ಹೊಸ ಥರದ್ದು ಇನೋವೇಷನ್ಸ್ ಬಗ್ಗೆ ವರ್ಕ್ ಮಾಡೋದು, ಆಲ್ ದೀಸ್ ಥಿಂಗ್ಸ್. ಆ್ಯಂಡ್ ಆಂಟ್ರಪ್ರಿನರ್ಸ್ ಗೆಟ್ ದೇರ್ ಇಸ್ ಅ ಗುಡ್ ರೆಸ್ಪೆಕ್ಟ್ ಇನ್ ದ ಸೊಸೈಟಿ ಫಾರ್ ಆಂಟ್ರಪ್ರಿನರ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದೇ ಸ್ಟ್ಯಾಂಡ್ ಔಟ್ ವೆರ್ ಎವರ್ ದೇ ಗೋ, ದೇ ಸ್ಟ್ಯಾಂಡ್ ಔಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದಿಸ್ ಡ್ರೈವ್ಸ್ ಮಿ ಎವ್ರಿ ಡೇ. ನನಗೆ ಯಾವತ್ತೂ ಐ ಮೇಡ್ ಎ ಮಿಸ್ಟೇಕ್ ಬೀಯಿಂಗ್ ಇನ್ ಟು ಆಂಟ್ರಪ್ರಿನರ್ಶಿಪ್ ಅಂತ, ದಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಡಿಸಿಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಆಮ್ ಸೋ ಮಚ್ ಇಂಡಿಪೆಂಡೆಂಟ್. ನಾನು ಯಾರಿಗೂ ಆನ್ಸರ್ ಬರಲ್ಲ. ಐ ನೀಡ್ ನಾಟ್ ಟೆಲ್ ವಾಟ್ ಟೈಮ್ ಐ ಹ್ಯಾವ್ ಟು ಕಮ್, ವಾಟ್ ಟೈಮ್ ಐ ಹ್ಯಾವ್ ಟು ಗೋ. ಐ ಆಮ್ ಸೋ ಮಚ್ ಇಂಡಿಪೆಂಡೆಂಟ್. ಐ ಆಮ್ ಏಬಲ್ to empower others also and impact. Entrepreneurship, you have to give that impact to the society, doing good things. That impact, giving that impact helps me a lot. ಮುಂದಿನ 5 ವರ್ಷದಲ್ಲಿ ನಿಮ್ಮನ್ನು ನೀವು ಎಲ್ಲಿ ನೋಡಬೇಕು ಅಂದ್ಕೊಳ್ತಿದ್ದೀರಿ? ಸೊ ಡೆಫಿನೆಟ್ಲಿ ನನ್ನ ಇಂಡಸ್ಟ್ರಿಗಳಲ್ಲಿ, ನನ್ನ ಗ್ರೀನ್ ಟೀ ಇಂಡಸ್ಟ್ರಿನಲ್ಲಿ ಏನು ಮಾಡಿ, ವರ್ಲ್ಡ್ ವೈಡ್ ವಿ ಹ್ಯಾವ್ ಟು ಬಿ ಗಿವಿಂಗ್ ಇಂಡಿಯನ್ ಟೀ ಟು ವರ್ಲ್ಡ್ ವೈಡ್. ವಿ ಹ್ಯಾವ್ ಟು ಎಕ್ಸ್ಪೋರ್ಟ್ ಇಂಡಿಯನ್ ಟೀ ಟು ವರ್ಲ್ಡ್ ವೈಡ್ ವಿತ್ ಅವರ್ ಪ್ಯಾಕಿಂಗ್ ಸರ್ವಿಸಸ್, ವಿತ್ ಕೆಂಪವಿಲ್ಲೇ ಇಟ್ಸ್ ಡೂಯಿಂಗ್. ಎಸ್ ಆ್ಯಂಡ್ ವಿ ಆರ್ ಕಮಿಂಗ್ ಅಪ್ ವಿತ್ ಒಂದು ಟೆಕ್ನಾಲಜಿ, ನ್ಯೂ ಟೆಕ್ನಾಲಜಿ. ನಾನು ಅದನ್ನ ರಿವೀಲ್ ಮಾಡೋದಿಲ್ಲ. ಇನ್ ಜೂನ್ ಜುಲೈ ವಿ ಆರ್ ಕಮಿಂಗ್ ಅಪ್ ವಿತ್ ದಟ್ ಟೆಕ್ನಾಲಜಿ. ಆ ಟೆಕ್ನಾಲಜಿ ಇರೋ ಗ್ರೀನ್ ಟೀಸ್ನ ವರ್ಲ್ಡ್ ವೈಡ್ ಲಾಂಚ್ ಮಾಡಬೇಕು ಅಂತ ಇದ್ದೀವಿ. ಸೊ ದ್ಯಾಟ್ ಇಟ್ ಹೆಲ್ಪ್ಸ್ ಇನ್ ಸ್ಲೀಪ್ ರಿಲೇಟೆಡ್ ಪ್ರಾಬ್ಲಮ್, ಡೈಜೆಷನ್ ರಿಲೇಟೆಡ್, ಓನ್ಲಿ ಹೆಲ್ತ್ ಕ್ಲೇಮ್ಸ್ ರಿಲೇಟೆಡ್ ಟೀನ ಲಾಂಚ್ ಮಾಡಬೇಕಾಗಿತ್ತು ಅಂದ್ಕೊಂಡಿದ್ದೀನಿ. ಹಾಗೂ ಬಯೋಜೈಲ್ ಇನ್ನೂ ಜಾಸ್ತಿ ಪ್ರಾಜೆಕ್ಟ್ಸ್ ಮಾಡಬೇಕು ಅನ್ನೋದು. ಆಮೇಲೆ ಕೂಡ ಬಯೋಮಂತ್ರ ಅಂತ ಹೊಸ ಬಯೋಪೆಸ್ಟಿಸೈಡ್, ಬಯೋಫರ್ಟಿಲೈಸರ್ಸ್, ಒನ್ ಆಫ್ ದ ಬಿಗ್ಗೆಸ್ಟ್ ಮಲ್ಟಿಪ್ಲೆಕ್ಸ್ ಗ್ರೂಪ್ ಜೊತೆ ಕೊಲಾಬ್ರೇಟ್ ಮಾಡ್ಕೊಂಡಿದ್ದೀನಿ. ಆ ಕಂಪ್ನಿನೂ ಒಂದು ನೆಕ್ಸ್ಟ್ ಲೆವೆಲ್ಗೆ ಅಟ್ಲೀಸ್ಟ್ $500 billion ಕಂಪ್ನಿ ಮಾಡಬೇಕು ಅನ್ನೋ ಡ್ರೀಮ್ಸ್ ಇದೆ. ವಂಡರ್ಫುಲ್. ಈಗ ಒಂದು ಉದ್ಯಮ ಬೆಳಿಬೇಕು ಅಂತ ಹೇಳಿದ್ರೆ ಟ್ಯಾಲೆಂಟ್ ಮುಖ್ಯನಾ, ಕನ್ಸಿಸ್ಟೆನ್ಸಿ ಮುಖ್ಯನಾ? ಟ್ಯಾಲೆಂಟ್ ಕಡಿಮೆ ಇದ್ದು ಕನ್ಸಿಸ್ಟೆನ್ಸಿ ಇರಬೇಕು. ಓಕೆ. ಈಗ ನೆಕ್ಸ್ಟ್ ರೀಸೆಂಟ್ಲಿ ಒನ್ ಆಫ್ ದ ಪಾಡ್ಕಾಸ್ಟ್ ಕೇಳ್ತಾ ಇದ್ದೆ ಎಲಾನ್ ಮಸ್ಕ್ ಅವ್ರ ಬಗ್ಗೆ. ನೆಕ್ಸ್ಟ್ 20 years ಪೀಪಲ್, ಮೋಸ್ಟ್ 80% ಆಫ್ ಪೀಪಲ್ ವಿಲ್ ಬಿ ಅನ್ಎಂಪ್ಲಾಯ್ಡ್ ಅಂತ ಹೇಳಿದ್ರು. ಅನ್ಎಂಪ್ಲಾಯ್ಡ್ ಅಂದರೆ ಮಾಡೋಕ್ಕೆ ಕೆಲಸ ಇಲ್ಲ, ಎಲ್ಲ AI ಡ್ರಿವನ್. ನಿಮ್ಮ ಡಿಪಾರ್ಟ್ಮೆಂಟಲ್ಲೇ ಬೇಕಾದ್ರೆ ನೋಡಿ, ಗ್ರಾಫಿಕ್ಸ್ ಎಲ್ಲ AI ಮಾಡ್ತಾರೆ. ನಿಮ್ಮ ಗ್ರಾಫಿಕ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೆಲಸ ಇಲ್ಲ. ಆ್ಯಂಕರ್ಸ್ಗಳ್ನು AI ಆ್ಯಂಕರ್ಸ್ ತಂದು ಕೋರ್ಸಿ, ಎಲ್ಲ AI ಡ್ರಿವನ್ನು. ಅವ್ರು ಎಲಾನ್ ಮಸ್ಕ್ ಏನು ಹೇಳ್ತಾರೆ ಅಂದರೆ, ವರ್ಕ್ ಅನ್ನೋದೊಂದು ಪ್ಯಾಷನ್ ಥರ ಆಗುತ್ತಷ್ಟೇ, ನಾಟ್ ಬಿಕಾಸ್ ಆಫ್ ಬ್ರೆಡ್ ಅರ್ನಿಂಗ್. ಆ ಮಟ್ಟಕ್ಕೆ ಬರೋವಂಥ ಸ್ಟೇಜಸ್ ಕೂಡ ಇದೆ. ನಾಟ್ ಅವ್ರು ಹೇಳೋರಷ್ಟು ಲೆವೆಲ್ ಆಗಿಲ್ಲ ಅಂದರೂ ಡೆಫಿನೆಟ್ಲಿ ಐ ಥಿಂಕ್ ಮೋಸ್ಟ್ ಆಫ್ ದ ಪೀಪಲ್, ಎಲ್ಲಿ ಪೀಪಲ್ ಡ್ರಿವನ್ ಇರುತ್ತೋ, ಇಟ್ಸ್ ಆಲ್. ದೆನ್ ಈ AI ಎರಾನ ಡೈಜೆಸ್ಟ್ ಮಾಡ್ಕೊಳ್ಳೋದು ಹೇಗೆ, ಅದು ಫೇಸ್ ಮಾಡೋದು ಹೇಗೆ? ಸೊ ಐ ಥಿಂಕ್ ಯಾವುದೇ ಟೆಕ್ನಾಲಜಿ ಬಂದ್ರೂ ವಿ ಹ್ಯಾವ್ ಟು ಟೇಕ್ ಇಟ್. ಇವಾಗ ಕಂಟೆಂಟ್ ರೈಟರ್ಸು, ಕ್ರಿಯೇಟರ್ಸು, ಚಾಟ್ GPT ಬಂದಮೇಲೆ ಅವ್ರಿಗೆಲ್ಲ ಇದೇ ಇಲ್ಲ. ಚಾಟ್ GPTಗೆ ಹೋದರೆ ಬೇಕಾದ್ರೆ ಒಂದು ಸ್ಟೋರಿನೂ ಬರೆಯುತ್ತೆ, ಒಂದು ಹಾಡನ್ನೂ ಕೊಡುತ್ತೆ, ಒಂದು ಸ್ಕ್ರಿಪ್ಟು, ಎವ್ರಿಥಿಂಗ್ AI ಇಸ್ ಡೂಯಿಂಗ್. ಸೊ ಆ ಎರಾದಲ್ಲಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟ. ಇಲ್ಲಿ ಮನುಷ್ಯನ ರೋಲ್ ಏನಾಗಿರುತ್ತೆ? AI ಇವತ್ತು ಇದೆ, ಹೌದು. ಇನ್ನು ಮುಂದಿನ 5 ವರ್ಷಗಳಲ್ಲಿ ವಿ ಕ್ಯಾನ್ ಇಮ್ಯಾಜಿನ್ AI ಇಂದ ಆಗೋ ಬದಲಾವಣೆಗಳು. ಮನುಷ್ಯನ ರೋಲ್ ಏನಾಗಿರುತ್ತೆ? ಸೊ ಯಾವ ಮನುಷ್ಯ ಕ್ರಿಯೇಟಿವ್ ಇರ್ತಾನೋ, ಯಾವ ಮನುಷ್ಯಂದು ಇಂಟರ್ಪರ್ಸ್ನಲ್ ಸ್ಕಿಲ್ಸ್, ನೀವು ಇವಾಗ ಆ್ಯಂಕರಿಂಗ್ ಮಾಡಿದೆ, ಯೋ ಇಂಟರ್ಪರ್ಸ್ನಲ್ ಸ್ಕಿಲ್ಸ್ ಇಸ್ ಗ್ರೇಟ್. ನಿಮ್ಮ ಮಾತಾಡೋ ಅಂಥ ಕೆಪಾಸಿಟಿ ಇದೆ, ಕನ್ವಿನ್ಸ್ ಮಾಡೋ ಕೆಪಾಸಿಟಿ ಇದೆ, ಲೀಡ್ ಮಾಡೋ ಕೆಪಾಸಿಟಿ ಇದೆ. ಇಂಥವ್ರದ್ದು ಎರ ಆಗಿರುತ್ತೆ ಹೊರ್ತು ಯಾರು ಇವಾಗ ಕೋಡಿಂಗ್ ಮಾಡ್ತೀನಿ, ಟೆಸ್ಟಿಂಗ್ ಮಾಡ್ತೀನಿ, ಇವ್ರದ್ದೆಲ್ಲ ಎರ ಮುಗಿಯುತ್ತೆ. ನಾನು ಇಂಟ್ರೋವರ್ಟು, ಇವ್ರದ್ದೆಲ್ಲ ಎರ ಮುಗಿಯುತ್ತೆ. ಎಕ್ಸ್ಟ್ರೋವರ್ಟ್ಸ್ ಹೂ ಕ್ಯಾನ್ ಬಿ ಸ್ಟ್ರೀಟ್ ಸ್ಮಾರ್ಟ್, ಕ್ವಾಲಿಫಿಕೇಷನ್ ಇಲ್ಲ ಅಂದ್ರೂ ಇಫ್ ಯು ಆರ್ ಸ್ಟ್ರೀಟ್ ಸ್ಮಾರ್ಟ್, ಇಫ್ ಯು ಹ್ಯಾವ್ ಟು ಮ್ಯಾನೇಜ್, ಎಂಗೇಜ್, ನೀವು ಕುತ್ಕೊಂಡು ಓದ್ತೀನಿ ಅನ್ನೋದೆಲ್ಲ ಆಗಿರಲ್ಲ. ಹೂ ಸ್ಮಾರ್ಟ್ ಬೇಸಿಕಲಿ, ಹೂ ಕ್ಯಾನ್ ಟಾಕ್, ಹೂ ಕ್ಯಾನ್ ಕನ್ವಿನ್ಸ್, ಹೂ ಕ್ಯಾನ್ ಲೀಡ್. ಇಟ್ ವಿಲ್ ಬಿ ಜೆನ್ ಝೀನೋ ಅಂತ ಹೇಳಕ್ಕೆ, ಜೆನ್ ಆಲ್ಫಾ, ಜೆನ್ ಬೀಟಾ ಕಿಡ್ಸ್ ವಿಲ್ ಬಿ ದೋಸ್ ಕೈಂಡ್ ಆಫ್ ಕಿಡ್ಸ್. ಓಕೆ. ಒಂದೇ ಒಂದು ಪದದಲ್ಲಿ ನಿಮ್ಮ ಜರ್ನಿನ ಹೇಗೆ ಡಿಸ್ಕ್ರೈಬ್ ಮಾಡ್ತೀರಿ? ಇಟ್ಸ್ ಬ್ಯೂಟಿಫುಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ಮೋರ್ ಆ್ಯಂಡ್ ಮೋರ್ ಇನ್ ಫ್ಯೂಚರ್. ಓಕೆ. ಮಹಿಳಾ ಉದ್ಯಮಿಗಳು
ಅವರು ಇವಾಗ ಒಂದು ಉದ್ಯಮ ಶುರು ಮಾಡಬೇಕು ಅಥವಾ ಉದ್ಯಮ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ 5 ಮುಖ್ಯ ವಿಷಯಗಳು ಅವ್ರಿಗೇನು ಹೇಳ್ತೀರಿ ನೀವು? 5 ಟಿಪ್ಸ್. ಸೊ ಯಾವುದೇ ಒಂದು ಮಹಿಳಾ ಉದ್ಯಮಿಗೆ ಅವ್ರ ಉದ್ಯಮ ಸಕ್ಸಸ್ಫುಲ್ಲಾಗಿ ನಡೆಸಬೇಕು ಅಂದರೆ ಒಂದು, ಫ್ಯಾಮಿಲಿ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಫ್ಯಾಮಿಲಿ ಸಪೋರ್ಟ್ ಅಂದರೆ ನಾಟ್ ಜಸ್ಟ್ ಫಿನಾನ್ಷಿಯಲ್ ಸಪೋರ್ಟ್, ಎಮೋಷ್ನಲ್ ಸಪೋರ್ಟ್. ದೇ ಶುಡ್ ಬಿ ಏಬಲ್ ಟು ಗಿವ್ ಯು ಗುಡ್ environment at home once you finish your work and come back. That plays an important role. So keep that first circle neat. This is very important. And finances, keep your finances in your control. Don't give your finances to anybody's control. ಯಾಕೆ? ಇಂಡಿಪೆಂಡೆಂಟ್ ಆಗಿರಬೇಕು ವುಮೆನ್ನು. ಬೇರೆಯವ್ರಿಗೆ ದಟ್ ಇಸ್ ವೇರ್ ಹಿಂದೆಯಿಂದ ಅದೇ ನಡ್ಕೊಂಡು ಬಂದಿರೋದಲ್ಲ. ಇಟ್ಸ್ ಆಲ್ ಮೆನ್ ಡಾಮಿನೇಟೆಡ್, ಮೆನ್ ಡ್ರಿವನ್, ಆಲ್ ದಿಸ್ ಥಿಂಗ್ಸ್. ದೇ ಶುಡ್ ಬಿ ಇಂಡಿಪೆಂಡೆಂಟ್ ಆಫ್ ದೆಮ್ ಸೆಲ್ಫ್. ಓಕೆ. ಅದಕ್ಕೆ ಫೈನಾನ್ಸ್ ಬಗ್ಗೆ ದೇ ಶುಡ್ ಟೇಕ್ ಕೇರ್ ಆಫ್ ದೇರ್ ಓನ್ ಫೈನಾನ್ಸಸ್ ಬಗ್ಗೆ ಹೇಳ್ತೀನಿ. ಆಮೇಲೆ ದೇ ಹ್ಯಾವ್ ಟು ಡ್ರೀಮ್ ಬಿಗ್. ಪೀಪಲ್ ವಿಲ್ ಪುಟ್ ದಮ್ ಡೌನ್ ಟೆಲ್ಲಿಂಗ್ ನಿನ್ನ ಕೈಲಾಗಲ್ಲ, ಎಷ್ಟೇನ ಇದು ಆಗಬೇಕು, ಆಲ್ ದಿಸ್ ಥಿಂಗ್ಸ್ ವಿಲ್ ಕಮ್ ಅಪ್. ಬಟ್ ಯು ಹ್ಯಾವ್ ಟು ಡ್ರೀಮ್ ಬಿಗ್. ವೆನೆವರ್ ಯು ಡ್ರೀಮ್ ಬಿಗ್ ಓನ್ಲಿ ಯು ಕ್ಯಾನ್ ಏಬಲ್ ಟು ಅಚೀವ್ ಬಿಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಐದರ್ ದೆನ್ ದಟ್ ಕನ್ಸಿಸ್ಟೆನ್ಸಿ, ಡೆಫಿನೆಟ್ಲಿ ಕನ್ಸಿಸ್ಟೆನ್ಸಿ ಇರಬೇಕು. ಡೋಂಟ್ ವರಿ ಆಫ್ ಎನಿಬಡಿ, ಯಾರು ಏನೇ ಅಂದ್ರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೀವೇನು ಮಾಡಬೇಕು ಅದನ್ನು ನೋಡ್ಕೊಳ್ತಾ ಮುನ್ನುಗ್ತಾ ಇರಿ. ಸಕ್ಸಸ್ ನಿಮಗೆ ಖಂಡಿತವಾಗೂ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮುಂಚೆ ಎರಾದಲ್ಲಿ ಇತ್ತು ಕೆಲವೊಂದು, ಯು ಶುಡ್ ಬಿ ಬಾರ್ನ್ ಟು ಸಂಬಡಿ ರಿಚ್, ಯು ಶುಡ್ ಬಿ ಸಂಬಡಿ ರಿಚಸ್ ಹಸ್ಬೆಂಡ್. I think things are changing. If you have your own identity, if you have your own creativity, if you're willing to do things, if you're ready to hard work, I think you can build your own name. ಯಾರ ಹೆಸರು ಬೇಕಾಗಿಲ್ಲ, ನಿಮ್ಮದು ಹೆಸರೇ ನೀವು ಮಾಡ್ಕೋಬೋದು, ನಿಮ್ಮದೇ ಒಂದು ಎಂಪೈರ್ ಬಿಲ್ಡ್ ಮಾಡ್ಕೋಬೋದು. ಅಂಥ ಆಪರ್ಚುನಿಟಿ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವಂಡರ್ಫುಲ್ ದಿವ್ಯಾ ಅವರೇ, ನಿಮ್ಮ ಜೊತೆ ಮಾತಾಡ್ತಾ ಇದ್ದರೆ ಬಹುಶಃ ಬಹಳಷ್ಟು ಜನ ಪಾಡ್ಕಾಸ್ಟ್ ನೋಡ್ತಾ ಇರೋರಿಗೂ ಅವ್ರಿಗೊಂದು ದಾರಿ ಸಿಕ್ತು ಅಂತ ಅನಿಸುತ್ತೆ. ಹೌ ಟು ಸ್ಟಾರ್ಟ್ ಆ್ಯಂಡ್ ಹೌ ಟು ಅಚೀವ್ ಅನ್ನೋದ್ರ ಬಗ್ಗೆ ನೀವು ಏನೇನು ಅಂದ್ಕೊಂಡಿದ್ದೀರೋ ಮುಂದಿನ ದಿನಗಳಲ್ಲಿ ಅದು ಸಕ್ಸಸ್ ಕಾಣಲಿ, ನಿಮ್ಮಿಂದ ಇನ್ನಷ್ಟು ಜನ ಇನ್ಸ್ಪೈರ್ ಆಗಿ ಉದ್ಯಮ ಶುರು ಮಾಡಲಿ ಅಂತ ನಾವು ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಆ್ಯಂಡ್ ಐ ಥಿಂಕ್ ನೀವು ಕೇಳಿದ ಕ್ವಶನ್ಸ್ ತುಂಬ ರಿಲೆವೆಂಟ್ ಇತ್ತು, ತುಂಬ ಇನೋವೇಟಿವ್ ಇತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದು ಈ ಬಾರಿಯ ಬೆಂಗಳೂರು ಬಜ್. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿ ನಿಮ್ಮ ಮುಂದೆ ಇರ್ತಾರೆ. ಆದರೆ ನಿಮ್ಮ ಮುಂದೆ ಮತ್ತೊಂದು ಹೊಸ ಪಾಡ್ಕಾಸ್ಟ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಮುಂದಿನ ವಾರ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.